ಹಾಯ್ ಹಲೋ ವೆಲ್ಕಮ್ ಟು ವಿನೋ ಸ್ಟಡಿ ಫೋರಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿ ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ವಿಶೇಷವಾದ ತರಗತಿಯನ್ನು ಆಯ್ಕೆ ಮಾಡಿದ್ದೀವಿ. ಯಾವ ತರಗತಿಯಪ್ಪ ಅಂತಂದ್ರೆ ಈ ಪಿ ಡಿ ಒ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಕರ್ನಾಟಕದ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಕಾಯ್ದೆ 1993 ಇದರ ಬಗ್ಗೆ ಒಂದು ಸಂಪೂರ್ಣವಾದ ವಿಡಿಯೋವನ್ನು ಈ ತರಗತಿಯಲ್ಲಿ ತಾವು ವೀಕ್ಷಿಸಬಹುದು ಅಂತ ಹೇಳ್ತಾ ಈ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಒಂದು ಸಬ್ಸ್ಕ್ರೈಬ್ನಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಮಾಡಲು ಒಂದು ಒಳ್ಳೆ ಮೋಟಿವೇಶನ್ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ತರಗತಿಯಲ್ಲಿ ಈ ಪಂಚಾಯತ್ ರಾಜ್ ಸಂಸ್ಥೆಗಳೇನದಾವಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ ಒಂದು ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಇತಿಹಾಸವನ್ನು ಗಮನಿಸ್ತಾ ಬರೋದಾದರೆ, ಭಾರತದಲ್ಲಿ ವೇದಗಳ ಕಾಲದಿಂದಲೂ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣಬಹುದು ಅಂತ ಹೇಳ್ತೀವಿ. ಪ್ರಾಚೀನ ಕಾಲದಲ್ಲಿ ಗ್ರಾಮವು ಆಡಳಿತದ ಮುಖ್ಯ ಘಟಕವಾಗಿದ್ದು, ಇದು 5 ಜನ ಹಿರಿಯರ ಮೂಲಕ ನಡೆತಕ್ಕಂಥದ್ದನ್ನು ನೋಡ್ತೀವಿ. ಇದರ ಮುಖ್ಯಸ್ಥರನ್ನು ಸರ್ಪಂಚ್ ಎಂದು ಕರೆದರೆ ಇದು ಮುಂದೆ ಪಂಚಾಯತಿ ಎಂದು ರೂಪುಗೊಂಡಿತ್ತು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಗ್ರಾಮೀಣ ಆಡಳಿತವನ್ನು ತಿಳಿದ ಚೋಳರ 1ನೇ ಪುರತಾಂಕನು 1921ರಲ್ಲಿ ಹೊರಡಿಸಿದ ಉತ್ತರದ ಮೆರೂರು ಶಾಸನದಲ್ಲಿ ನೆರವಾಗ್ತದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಅದಾದ ನಂತರ 1687ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಮದ್ರಾಸ್ನಲ್ಲಿ ಪ್ರಥಮ ಮುನ್ಸಿಪಲ್ ಕಾರ್ಪೊರೇಷನನ್ನು ಸ್ಥಾಪಿಸಿದರು ಅಂತಕ್ಕಂಥದ್ದು ನಾವು ಗಮನಿಸ್ತಕ್ಕಂಥ ಒಂದು ಅಂಶವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಲಾರ್ಡ್ ರಿಪ್ಪನ್ನ ಗೊತ್ತುವಳಿಗಳನ್ನು ನೋಡ್ತಾ ಬರ್ತೀವಿ. ಲಾರ್ಡ್ ರಿಪ್ಪನ್ನ ಗೊತ್ತುವಳಿಗಳು ಅಂತ ಹೇಳ್ತೀವಿ. ಇದು 1882ರಲ್ಲಿ ಇದರ ಬಗ್ಗೆ ಒಂದು ಅಂಶವನ್ನು ನಾವು ನೋಡ್ತಾ ಬರ್ತೀವಿ ಅಂತಕ್ಕಂಥದ್ದು ಮಾತನ್ನು ನೋಡ್ತೀವಿ. ಲಾರ್ಡ್ ರಿಪ್ಪನ್ ಗೊತ್ತುವಳಿಗಳು 1882. ಭಾರತದಲ್ಲಿ ಲಾರ್ಡ್ ರಿಪ್ಪನ್ನ ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೀತಾರೆ. ಭಾರತದಲ್ಲಿ ಈ ಲಾರ್ಡ್ ರಿಪ್ಪನ್ ಅವ್ರೇನದಾರಲ್ಲ ಇವರನ್ನು ಸ್ಥಳೀಯ ಸರ್ಕಾರದ ಪಿತಾಮಹ ಅಂತಕ್ಕಂಥದ್ದನ್ನು ಕರೀತಾರೆ ಅಂತಕ್ಕಂಥದ್ದನ್ನು ನಾವು ಗಮನ ಹರಿಸ್ತೀವಿ ಅಂತಕ್ಕಂಥದ್ದು ಒಂದು ಪ್ರಮುಖ ಅಂಶವಾಗಿದೆ ಅಂತ ಹೇಳ್ಬೋದು. ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಪ್ರಶ್ನೆಯನ್ನು ಫ್ರೇಮ್ ಮಾಡ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು ನಾವು ಒಂದು ಗಮನಿಸುವ ಅಂಶವಾಗಿದೆ ಅಂತಕ್ಕಂಥದ್ದನ್ನು ಗಮನಿಸಬಹುದು. ಲಾರ್ಡ್ ರಿಪ್ಪನ್ ಅವರನ್ನು ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೀತಿರಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಲಾರ್ಡ್ ಫೈನ್ ಸ್ಥಳೀಯ ಸಂಸ್ಥೆಗಳಿಗೆ ಸ್ವಾಯತ್ತತೆಯನ್ನು ನೀಡಲು 1882ರಲ್ಲಿ ತನ್ನ ಪ್ರಸಿದ್ಧವಾದ ಗೊತ್ತುವಳಿಗಳನ್ನು ಮಂಡಿಸ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಈ ಗೊತ್ತುವಳಿಗಳನ್ನು ಭಾರತದ ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟಾ ಎಂದು ಕರೀತಾರೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಸರ್ಕಾರದ ಸ್ಥಳೀಯ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುವರು ಅಂತಕ್ಕಂಥದ್ದು ನೋಡ್ತೀವಿ. ಈ ಲಾರ್ಡ್ ರಿಪ್ಪನ್ನ ಗೊತ್ತುವಳಿಯ ನಿಯಮವನ್ನು ನಾವು ಅದರದ್ದು ಉದ್ದೇಶ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲು ಭಾರತ ದೇಶಾದ್ಯಂತ ಸ್ಥಳೀಯ ಸಂಸ್ಥೆಗಳನ್ನು ಸ್ಥಾಪಿಸಲು ಈ ಕಾಯ್ದೆ ಒಂದು ಪ್ರಮುಖ ಉದ್ದೇಶವಾಗಿದ್ದು ಅಂತಕ್ಕಂಥದ್ದನ್ನು ನೋಡ್ತೀವಿ. ಸಂಸ್ಥೆಗಳ ಒಟ್ಟು ಸದಸ್ಯರಲ್ಲಿ ಸರ್ಕಾರಿ ನೌಕರರ ಸಂಖ್ಯೆ 1/3 ಭಾಗದಷ್ಟು ಸೀಮಿತವಾಗಿರಬೇಕಂತಕ್ಕಂಥದ್ದು ನೋಡ್ತೀವಿ. ಸ್ಥಳೀಯ ಸಂಸ್ಥೆಗಳು ಚುನಾಯಿತ ಸದಸ್ಯರನ್ನು ಹೊರತುಪಡಿಸಬೇಕಂತಕ್ಕಂಥದ್ದನ್ನು ಅಥವಾ ಹೊಂದಿರಬೇಕಂತಕ್ಕಂಥದ್ದನ್ನು ತಿಳಿಸ್ತದೆ. ಅಧ್ಯಕ್ಷನು ಅಧಿಕಾರಿಯೇತರ ಸದಸ್ಯನಾಗಿರಬೇಕು. ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಕಂದಾಯವನ್ನು ವಸೂಲಿ ಮಾಡಬೇಕು ಅಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ಈ ಸ್ಥಳೀಯ ಸಂಸ್ಥೆಗಳು ಇರ್ತಾವಲ್ಲ ಇವು ಸ್ಥಳೀಯ ಕಂದಾಯವನ್ನು ವಸೂಲಿ ಮಾಡಬೇಕಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ ಅಂತ ಹೇಳ್ಬೋದು. ರಾಯಲ್ ಕಮಿಷನ್ ಬರ್ತದೆ. ಈ ರಾಯಲ್ ಕಮಿಷನ್ ಇದ್ರದ್ದು ಉದ್ದೇಶ ಏನು ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿಟ್ಟುಕೊಂಡು ನೋಡ್ತಾ ಬರೋಣ. ಈ ರಾಯಲ್ ಕಮಿಷನ್ ಏನಿದೆಯಲ್ಲ ಇದು 1907ರಲ್ಲಿ ಜಾರಿಗೆ ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಆಡಳಿತ ವಿಕೇಂದ್ರೀಕರಣದ ಉದ್ದೇಶದಿಂದ 1907ರಲ್ಲಿ ಹೆನ್ರಿ ವಿಲಿಯಂ ಪ್ರಿಮ್ರೋಸರ್ ನೇತೃತ್ವದಲ್ಲಿ ರಾಯಲ್ ಕಮಿಷನನ್ನು ನೇಮಕ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಇದನ್ನು ವಿಕೇಂದ್ರೀಕರಣ ಆಯೋಗ ಎಂದು ಸಹ ಕರೀತಾರೆ. ಈ ಆಯೋಗ ಅಸ್ತಿತ್ವದಲ್ಲಿದ್ದ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ
ಸ್ಥಳೀಯ ಸಂಸ್ಥೆಗಳ ಬೆಳವಣಿಗೆಗೆ ಸಾಕಷ್ಟು ಆಗಿಲ್ಲವೆಂದು ಅಭಿಪ್ರಾಯಪಟ್ಟಿತು ಅಂತಕ್ಕಂಥದ್ದು ಹೇಳ್ತೀವಿ. ಹಾಗೆಯೇ ಇವುಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಪ್ರಮುಖ ಶಿಫಾರಸುಗಳನ್ನು ನೀಡಿತು ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಆ ಪ್ರಮುಖ ಶಿಫಾರಸುಗಳು ಯಾವಪ್ಪ ಅಂತಂದ್ರೆ, ಸ್ಥಳೀಯ ಸರ್ಕಾರದ ಮೇಲಿನ ಸರ್ಕಾರದ ನಿಯಮಗಳನ್ನು ಸಡಿಲಗೊಳಿಸತಕ್ಕಂಥದ್ದು ಇರೋದು ಪ್ರಮುಖ ಉದ್ದೇಶ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಸ್ಥಳೀಯ ಮಂಡಳಿಗಳಿಗೆ ಹೆಚ್ಚಿನ ಆದಾಯದ ಮೂಲಗಳನ್ನು ಒದಗಿಸಬೇಕಂತಕ್ಕಂಥದ್ದು ತಿಳಿಸ್ತದೆ. ಈ ಡಿಸ್ಟ್ರಿಕ್ಟ್ ಬೋರ್ಡ್ ಮತ್ತು ಮುನ್ಸಿಪಾಲಿಟಿಗಳ ಅಧಿಕಾರವನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖ ಒಂದು ಅಂಶವಾಗಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದರೆ ಅಧಿಕಾರಿಯೇತರ ಅಧ್ಯಕ್ಷರನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು ಸಹ ತಿಳಿಸ್ತದೆ ಅಂತ ಹೇಳ್ತೀವಿ. ಮತದಾನದ ಹಕ್ಕನ್ನು ಉದಾರಗೊಳಿಸಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. ಗ್ರಾಮ ಪಂಚಾಯಿತಿಗಳನ್ನು ಪುನಶ್ಚೇತನಗೊಳಿಸಬೇಕು ಅಂತಕ್ಕಂಥದ್ದು ಈ ಕಾಯ್ದೆಯ ತಿಳಿಸ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 1919ರಲ್ಲಿ ಜೇಮ್ಸ್ ಫರ್ಡ್ ಸುಧಾರಣಾ ಕಾಯ್ದೆ ಅಥವಾ ಸಮಿತಿಯನ್ನು ಗೊತ್ತುವಳಿಗಳನ್ನು ಮಂಡಿಸುವುದು. ಇದು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ಜಾರಿಗೊಳಿಸುವುದರೊಂದಿಗೆ ಸ್ಥಳೀಯ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ತನ್ನ ಗೊತ್ತುವಳಿಗಳನ್ನು ಮಂಡಿಸಿತು ಅಂತಕ್ಕಂಥದ್ದು ನಾವು ನೋಡ್ತೀವಿ. 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಪ್ರಾಂತ್ಯಗಳಿಗೆ ಅಧಿಕ ಪ್ರಮಾಣದ ಸ್ವಾಯತ್ತತೆಯನ್ನು ಕೊಡಲಾಗುತ್ತದೆ. ಆದರೆ ಪಂಚಾಯಿತಿಗಳ ರಚನೆ ಮತ್ತು ಬೆಳವಣಿಗೆಯಲ್ಲಿ ಅಂತಹ ಗಮನಾರ್ಹ ಪ್ರಗತಿಯನ್ನು ಕಂಡಿಲ್ಲ ಅಂತಕ್ಕಂಥದ್ದು ನಾವು ಗಮನಿಸುವ ಒಂದು ಅಂಶವಾಗಿದೆ ಅಂತ ಹೇಳ್ಬೋದು. ಸ್ವತಂತ್ರ ಭಾರತದಲ್ಲಿ ಪಂಚಾಯತಿ ರಾಜ್ ಸಂಸ್ಥೆಗಳ ಬೆಳವಣಿಗೆಯನ್ನು ನಾವು ನೋಡ್ತಾ ಬರ್ತೀವಿ. ಸ್ವತಂತ್ರ ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಬೆಳವಣಿಗೆಯನ್ನು ನೋಡ್ತಾ ಬರೋಣ. ಭಾರತ ಸಂವಿಧಾನದ 4ನೇ ಭಾಗದ 40ನೇ ವಿಧಿಯಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಪಂಚಾಯತ್ ರಾಜ್ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಸ್ವತಂತ್ರ ಭಾರತದಲ್ಲಿ ಮೊದಲ ಪ್ರಯತ್ನವೆಂಬಂತೆ 1952 ಅಕ್ಟೋಬರ್ 2ರಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಯಿತು ಅಂತಕ್ಕಂಥದ್ದು ನೋಡ್ತೀವಿ. ಇದು ಗ್ರಾಮೀಣ ಅಭಿವೃದ್ಧಿಯ ಮೊದಲ ಕಾರ್ಯಕ್ರಮವಾಗಿದೆ ಅಂತಕ್ಕಂಥದ್ದು ಒಂದು ವಿಶೇಷ ಅಂಶವಾಗಿದೆ ಅಂತ ಹೇಳ್ಬೋದು. ಗ್ರಾಮೀಣ ಅಭಿವೃದ್ಧಿಯ ಮೊದಲ ಕಾರ್ಯಕ್ರಮವಾಗಿದೆ ಅಂತಕ್ಕಂಥದ್ದು ವಿಶೇಷ ಅಂಶ ಅಂತಕ್ಕಂಥದ್ದು ಹೇಳ್ಬೋದು. 1953 ಅಕ್ಟೋಬರ್ 2ರಂದು ರಾಷ್ಟ್ರೀಯ ವಿಸ್ತರಣಾ ಸೇವಾ ಕಾರ್ಯಕ್ರಮವನ್ನು ಜಾರಿಗೊಳಿಸಲು ಪ್ರಮುಖ ಒಂದು ಅಂಶವಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಹೇಳ್ತೀವಿ. ಇದು 1957ರಲ್ಲಿ ಜಾರಿಯನ್ನು ತರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿಗಾಗಿ ಅಕ್ಟೋಬರ್ 2, 1952ರಂದು ಜಾರಿಗೊಳಿಸಿದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು 1953 ಅಕ್ಟೋಬರ್ 2ರಂದು ರಾಷ್ಟ್ರೀಯ ವಿಸ್ತರಣಾ ಸೇವಾ ಕಾರ್ಯಕ್ರಮವನ್ನು ಜಾರಿಗೊಳಿಸಿತು. ಈ ಕಾರ್ಯಕ್ರಮದ ಕಾರ್ಯನಿರ್ವಹಣೆ ವಿಮರ್ಶಿಸುವ ಮತ್ತು ಉತ್ತಮ ಕಾರ್ಯನಿರ್ವಹಣೆಗೆ ಅಗತ್ಯ ಸಲಹೆಗಳನ್ನು ನೀಡಲು 1957ರಲ್ಲಿ ಈ ಬಲವಂತರಾಯ್ ಮೆಹ್ತಾ ಎಂಬತಕ್ಕಂಥ ಒಂದು ಸಮಿತಿಯನ್ನು ರಚಿಸ್ತಾರೆ. ಈ ಸಮಿತಿಯು ನವೆಂಬರ್ 24, 1957ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದರ ಪ್ರಮುಖ ಶಿಫಾರಸುಗಳನ್ನು ನೋಡ್ತಾ ಬರ್ತೀವಿ. ಫಸ್ಟ್ ಬಂದ್ಬಿಟ್ಟು ಗ್ರಾಮದಿಂದ ಜಿಲ್ಲೆಯವರೆಗೆ 3 ಸ್ತರದ ಸ್ಥಳೀಯ ಸಂಸ್ಥೆಗಳ ಸ್ಥಾಪನೆಗೆ ಶಿಫಾರಸನ್ನು ಮಾಡ್ತದೆ. ಸೆಕೆಂಡ್ ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿಯು ನೇರವಾಗಿ ಆಯ್ಕೆಯಾದ ಪ್ರತಿನಿಧಿಗಳಿಂದ ಕೂಡಿರಬೇಕು ಹಾಗೂ ಪಂಚಾಯಿತಿ ಸಮಿತಿ ಮತ್ತು ಜಿಲ್ಲಾ ಪರಿಷತ್ ಪರೋಕ್ಷವಾಗಿ ಆಯ್ಕೆಯಾದ ಪ್ರತಿನಿಧಿಗಳಿಂದ ರಚನೆಯಾಗಿರಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. ಈ ಎಲ್ಲ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಈ ಸಂಸ್ಥೆಗಳಿಗೆ ವಹಿಸಬೇಕು. ಸ್ಥಳೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸಲು ಸಾಕಷ್ಟು ಪ್ರಮಾಣದಲ್ಲಿ ಸಂಪನ್ಮೂಲಗಳನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆಯು ಸಹ ಮಾಡಬೇಕು ಅಂತಕ್ಕಂಥದ್ದು ಈ ಸಮಿತಿಯ ಶಿಫಾರಸಾಗಿದೆ. ಈ ವ್ಯವಸ್ಥೆಯಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷನಾಗಿರಬೇಕಂತಕ್ಕಂಥದ್ದು ತಿಳಿಸ್ತದೆ. ಭವಿಷ್ಯದಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಕೇಂದ್ರೀಕರಿಸುವಂತೆ ಈ ವ್ಯವಸ್ಥೆಯನ್ನು ವಿಕಾಸಗೊಳಿಸಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. ಈ ಪಂಚಾಯಿತಿ ಸಂಸ್ಥೆಗಳಿಗೆ ನೈಜವಾದ ಅಧಿಕಾರ ಮತ್ತು ಜವಾಬ್ದಾರಿಗಳ ಹಸ್ತಾಂತರ ನಡೆಯಬೇಕು ಮತ್ತು ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಈ ಸಂಸ್ಥೆ ಮೂಲಕವೇ ಜಾರಿಗೆ ಬರಬೇಕು ಅಂತಕ್ಕಂಥದ್ದು ತಿಳಿಸ್ತದ ಅಂತ ನೋಡ್ತಾ ಬರ್ತೀವಿ. ಎಲ್ಲ ಯೋಜನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಸಂಸ್ಥೆಗಳಿಗೆ ವಹಿಸಬೇಕು ಅಂತಕ್ಕಂಥದ್ದು ಇಲ್ಲಿನ ಪ್ರಮುಖ ಒಂದು ಅಂಶವಾಗಿದೆ ಅಂತ ಹೇಳ್ತೀವಿ. ಈ ವ್ಯವಸ್ಥೆಯು ಸಂಪೂರ್ಣವಾಗಿ ನೇರ ಪ್ರಜಾಪ್ರಭುತ್ವದ ತಂತ್ರದ ಮೇಲೆ ರೂಪಿತವಾಗಿರಬೇಕಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ಈ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ತತ್ವದ ಆಧಾರದ ಮೇಲೆ ಪಂಚಾಯತ್ ರಾಜ್
ರಾಜ ವ್ಯವಸ್ಥೆಯನ್ನು ಸ್ಥಾಪಿಸವಾಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಾ ಬರ್ತದೆ. ಸೊ ಇದಿಷ್ಟು ಈ ಸಮಿತಿಯ ಶಿಫಾರಸುಗಳಾದರೆ ಅಥವಾ ಉದ್ದೇಶಗಳಾದರೆ, ಮುಂದೆ ಬಲವಂತರಾಯ್ ಮೆಹ್ತಾ ವರದಿಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಒಂದು ಐತಿಹಾಸಿಕ ದಾಖಲೆ ಎಂದು ಪರಿಗಣಿಸಲಾಗಿದೆ. ಇದನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ಬೈಬಲ್ ಅಥವಾ ನೀಲನಕ್ಷೆ ಎಂದು ಪರಿಗಣಿಸಲಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. 1958ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಈ ಸಮಿತಿಯ ಶಿಫಾರಸುಗಳನ್ನು ಅಂಗೀಕರಿಸ್ತಕ್ಕಂಥದ್ದನ್ನು ಗಮನಿಸಬಹುದು. ಈ ಸಮಿತಿಯು ಶಿಫಾರಸಿನ ಮೇರೆಗೆ ಮೊದಲ ಬಾರಿಗೆ ರಾಜಸ್ಥಾನದ ನಾಗೋರ್ ಜಿಲ್ಲೆಯಲ್ಲಿ 1959 ಅಕ್ಟೋಬರ್ 2ರಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ಬಂದಿತ್ತು ಅಂತಕ್ಕಂಥದ್ದು ಗಮನಿಸುವ ಒಂದು ಅಂಶವಾಗಿದೆ. ನಂತರ 1959ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಜಾರಿಗೆ ಬಂದತಕ್ಕಂಥದ್ದು, ತದನಂತರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಜಾರಿಗೆ ಬರತಕ್ಕಂಥದ್ದು ಒಂದು ವಿಶೇಷ ಅಂಶವಂತಕ್ಕಂಥದ್ದನ್ನು ಗಮನಿಸ್ತಾ ಬರ್ತೀವಿ. ಸೊ ಈ ಅಂಶ ಏನಪ್ಪ ಅಂತಂದ್ರೆ, ಭಾರತದಲ್ಲಿ ಪ್ರಥಮ ಬಾರಿಗೆ ಅಥವಾ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಪ್ರಥಮ ಬಾರಿಗೆ ರಾಜಸ್ಥಾನದ ನಾಗೋರ್ ಜಿಲ್ಲೆಯಲ್ಲಿ 1959 ಅಕ್ಟೋಬರ್ 2ರಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಅಂತಕ್ಕಂಥದ್ದನ್ನು ಗಮನಿಸುವ ಒಂದು ಅಂಶವಾಗಿದೆ ಅಂತ ಹೇಳ್ಬೋದು. ನಂತರ ದಿನಗಳಲ್ಲಿ 1959ರಲ್ಲಿ ಆಂಧ್ರ ಪ್ರದೇಶದಲ್ಲಿ ನಂತರ ವ್ಯವಸ್ಥೆಯಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ವಿಶೇಷ ಅಂಶ ಅಂತ ಹೇಳ್ಬೋದು. ಈ ಅಶೋಕ್ ಮೆಹ್ತಾ ಸಮಿತಿಯನ್ನು ನೋಡ್ತಾ ಬರೋಣ. ಇಷ್ಟೊತ್ತು ನಾವು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೋಡಿದ್ವಿ ಹಾಗೂ ಅದರ ಶಿಫಾರಸುಗಳು, ಅದರ ಪ್ರಮುಖ ಉದ್ದೇಶಗಳನ್ನು ನೋಡ್ತಾ ಬಂದ್ವಿ. ನಂತರ ಬರ್ತಕ್ಕಂಥದ್ದು ಅಶೋಕ್ ಮೆಹ್ತಾ ಸಮಿತಿ 1977. ಇದು 1978ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಿಪಡಿಸಲು 132 ಶಿಫಾರಸುಗಳನ್ನು ನೀಡ್ತಾ ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಅಶೋಕ್ ಮೆಹ್ತಾ ಸಮಿತಿ ಏನಿದೆಯಲ್ಲ, ಇದು 1977ರಲ್ಲಿ ರಚನೆಯನ್ನು ಮಾಡ್ತಾರೆ. ಇದು ಸರ್ಕಾರಕ್ಕೆ ವರದಿಯನ್ನು 1978ರಲ್ಲಿ 132 ಶಿಫಾರಸುಗಳನ್ನು ನೀಡ್ತಕ್ಕಂಥದ್ದು ಈ ವರದಿಯ ಒಂದು ಮುಖ್ಯ ಉದ್ದೇಶ ಅಥವಾ ಮುಖ್ಯ ಅಂಶಗಳಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನಾವು ಈಗಿನ ಈ ಅವಧಿಯಲ್ಲಿ ಚರ್ಚೆ ಮಾಡ್ತಾ ಬರೋಣ. ಫಸ್ಟ್ ಬರ್ತಕ್ಕಂಥದ್ದು, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು 2 ಹಂತಗಳಲ್ಲಿ ಸ್ಥಾಪಿಸಲು ಶಿಫಾರಸು ಮಾಡಿದೆ. ಅವುಗಳೆಂದರೆ ಮಂಡಲ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಂತಕ್ಕಂಥದ್ದು ತಿಳಿಸ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಮಂಡಲ್ ಪಂಚಾಯಿತಿಯು 20ರಿಂದ 30,000 ಜನಸಂಖ್ಯೆಯುಳ್ಳ ಹಲವು ಗ್ರಾಮಗಳನ್ನು ಒಳಗೊಂಡಿರಬೇಕು. ಇದು ನೇರವಾಗಿ ಮತದಾನದ ಮೂಲಕ ಆಯ್ಕೆಯಾದ 15 ಸದಸ್ಯರನ್ನು ಒಳಗೊಂಡಿರಬೇಕು. ಇದರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಅಂತ ಹೇಳ್ತೀವಿ. ಈ ಪಂಚಾಯತ್ ರಾಜ್ ಸಂಸ್ಥೆಯ ವ್ಯವಸ್ಥೆ ಎಲ್ಲ ಹಂತಗಳಲ್ಲಿ ಚುನಾವಣೆಗಳು ನಡೆಯಬೇಕು ಮತ್ತು ರಾಜಕೀಯ ಪಕ್ಷಗಳು ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ಫೋರ್ತ್ ಒನ್ ಬಂದ್ಬಿಟ್ಟು, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಸೌಲಭ್ಯವು ನೀಡಬೇಕು ಮತ್ತು ಮಹಿಳೆಯರಿಗೆ 1/4 ಭಾಗದಷ್ಟು ಸ್ಥಾನಗಳನ್ನು ಮೀಸಲಾಗಿಡಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. ಈ ಜಿಲ್ಲಾ ಪಂಚಾಯತ್ನಲ್ಲಿ ಅಥವಾ ಜಿಲ್ಲಾ ಪರಿಷತ್ನಲ್ಲಿ ಸಾಮಾಜಿಕ ನ್ಯಾಯ ಪಂಚಾಯತಿಗಳನ್ನು ಸ್ಥಾಪಿಸಬೇಕು. 6 ಒನ್ ಬಂದ್ಬಿಟ್ಟು, ಪಂಚಾಯತ್ ರಾಜ್ ವ್ಯವಸ್ಥೆಯ ಉಸ್ತುವಾರಿ ನೋಡಿಕೊಳ್ಳಲು ಒಬ್ಬ ಪಂಚಾಯತ್ ರಾಜ್ ಮಂತ್ರಿಯನ್ನು ರಾಜ್ಯ ಸಚಿವ ಸಂಪುಟದಲ್ಲಿ ನೇಮಕವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ಪಂಚಾಯತ್ ರಾಜ್ ಸಂಸ್ಥೆಗಳು ತೆರಿಗೆ ವಿಧಿಸುವ ಮೂಲಕ ತಮ್ಮ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಅಧಿಕಾರ ನೀಡಬೇಕು ಅಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ರಾಜ್ಯ ಮಟ್ಟದಿಂದ ಕೆಳಗೆ ಜಿಲ್ಲೆಯ ವಿಕೇಂದ್ರೀಕರಣದಲ್ಲೇ ಪ್ರಥಮ ಕೇಂದ್ರವಾಗಿರತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ GVK ರಾವ್ ಸಮಿತಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಈ GVK ರಾವ್ ಸಮಿತಿ 1985ರಲ್ಲಿ ರಚನೆ ಆಗ್ತದೆ. ಇದರಲ್ಲಿ ಹಲವಾರು ಶಿಫಾರಸುಗಳು ಸರ್ಕಾರಕ್ಕೆ ನೀಡ್ತದೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಯೋಜನೆಯಲ್ಲಿ ಜಿಲ್ಲಾ ಪಂಚಾಯತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದು ಈ ಸಮಿತಿಯ ಉದ್ದೇಶ ಅಥವಾ ಮೂಲ ಉದ್ದೇಶವಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ಕೆಲವು ರಾಜ್ಯ ಮಟ್ಟದ ಅಭಿವೃದ್ಧಿ ಯೋಜನಾ ಕಾರ್ಯಕ್ರಮಗಳನ್ನು ಜಿಲ್ಲಾ ಮಟ್ಟಕ್ಕೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. ಥರ್ಡ್ ಒನ್ ಬಂದ್ಬಿಟ್ಟು, ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನು ರೂಪಿಸಲು, ಜಾರಿಗೊಳಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಬೇಕಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ಫೋರ್ತ್ ಒನ್ ಬಂದ್ಬಿಟ್ಟು, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನಿಯತಕಾಲಿಕವಾಗಿ ಚುನಾವಣೆಗಳನ್ನು ನಡೆಸಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. ಜಿಲ್ಲಾ ಅಭಿವೃದ್ಧಿ ಮತ್ತು ಆಯುಕ್ತರ ಹುದ್ದೆಯನ್ನು ಸೃಷ್ಟಿಸಬೇಕು. ಇವರು ಜಿಲ್ಲಾ ಪಂಚಾಯತಿಯ ಮುಖ್ಯ ನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕಂತಕ್ಕಂಥದ್ದು ಈ ಸಮಿತಿಯ ಮುಖ್ಯ ಉದ್ದೇಶ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. LM ಸಿಗ್ಬಿ ಸಮಿತಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದು 1986ರಲ್ಲಿ ರಚನೆ ಆಗ್ತದೆ. ಇದರ ಉದ್ದೇಶಗಳಪ್ಪ ಅಂತಂದ್ರೆ,
ಗ್ರಾಮ ಮಟ್ಟ, ಬ್ಲಾಕ್ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ 3 ಹಂತದ ಸ್ಥಳೀಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಚಿಸುವುದು ಇದರ ಮೂಲ ಉದ್ದೇಶ ಅಂತ ಹೇಳ್ತೀವಿ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವುದು. ಥರ್ಡ್ ಬಂದ್ಬಿಟ್ಟು ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾವಣೆಯನ್ನು ಚುನಾವಣಾ ಆಯೋಗದ ಮೂಲಕ ನಡೆಸಬೇಕಂತಕ್ಕಂಥದ್ದು ಈ ಸಮಿತಿಯ ಶಿಫಾರಸ್ಸಾಗಿದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಎಲ್ಲ ಸ್ತರಗಳ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಕಾಲದಲ್ಲಿ ಚುನಾವಣೆ ನಡೆಯುವುದನ್ನು ಸಂವಿಧಾನ ತಿದ್ದುಪಡಿಯ ಮೂಲಕ ಕಡ್ಡಾಯಗೊಳಿಸಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹಾಗೂ ಮಹಿಳೆಯರಿಗೆ ಸೂಕ್ತ ಮೀಸಲಾತಿ ಸೌಲಭ್ಯವನ್ನು ನೀಡ್ತಕ್ಕಂಥದ್ದು. ಗ್ರಾಮ ಸಭೆಗಳನ್ನು ರಚಿಸಿ ಹೆಚ್ಚಿನ ಅಧಿಕಾರವನ್ನು ನೀಡಬೇಕು. ಗ್ರಾಮಗಳಲ್ಲಿ ನ್ಯಾಯ ಪಂಚಾಯತಿಯನ್ನು ರಚನೆ ಮಾಡಬೇಕು. ನಂತರ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಹಣಕಾಸಿನ ಸಂಪನ್ಮೂಲಗಳ ಪೂರೈಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ಸಮಿತಿಯ ಮುಖ್ಯ ಉದ್ದೇಶವೂ ಆಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಗಾಡಿಗಿಲ್ ಸಮಿತಿ ಅಂತ ನೋಡ್ತೀವಿ. ಇದು 1989ರಲ್ಲಿ ರಚನೆ ಆಗ್ತದೆ. ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರವು 1989ರಲ್ಲಿ ವಿ.ಎನ್. ಗಾಡಿಗಿಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸ್ತಾರೆ. ಸಂವಿಧಾನ ತಿದ್ದುಪಡಿ ಮಸೂದೆಯ ಕರಡು ಸಿದ್ಧಪಡಿಸುವಾಗ ಈ ಸಮಿತಿಯ ಶಿಫಾರಸುಗಳು ಆಧಾರವಾಗಿದ್ದವು ಅಂತಕ್ಕಂಥದ್ದು ಇಲ್ಲಿ ಗಮನಾರ್ಹ ವಿಷಯವಾಗಿದೆ. ಈ ಸಮಿತಿಯ ಪ್ರಮುಖ ಶಿಫಾರಸುಗಳನ್ನು ನೋಡ್ತಾ ಬರೋಣ. ಇದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು 3 ಹಂತಗಳಲ್ಲಿ ರೂಪುಗೊಳ್ಳಬೇಕಂತಕ್ಕಂಥದ್ದನ್ನು ತಿಳಿಸ್ತದೆ. ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 5 ವರ್ಷಗಳ ಅಧಿಕಾರ ಅವಧಿಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹಾಗೂ ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡ್ತಕ್ಕಂಥದ್ದು ಒಂದು ಪ್ರಮುಖ ವಿಶೇಷ ಅಂಶ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಾರ್ಹ ಒಂದು ಅಂಶ ಅಂತಕ್ಕಂಥದ್ದನ್ನು ಗಮನಿಸ್ತಾ ಬರ್ತೀವಿ. ಸಂವಿಧಾನದ 23ನೇ ತಿದ್ದುಪಡಿ ಇದರದ್ದು ಏನು ಚಿಂತನೆ ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ. ಸಂವಿಧಾನದ 23ನೇ ತಿದ್ದುಪಡಿ 1993ರಲ್ಲಿ ರಚನೆ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. 20 ಏಪ್ರಿಲ್ 1993ರಲ್ಲಿ ರಾಷ್ಟ್ರಪತಿ ಅಂಕಿತ ಹಾಕಿದರು ಅಂತಕ್ಕಂಥದ್ದು ನೋಡ್ತೀವಿ. 24 ಏಪ್ರಿಲ್ 1993ರಲ್ಲಿ 73ನೇ ತಿದ್ದುಪಡಿ ಕಾಯ್ದೆಯಾಗಿ ಜಾರಿಗೆ ಬರತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಮುಂದಿನ ದಿನಗಳಲ್ಲಿ 73ನೇ ತಿದ್ದುಪಡಿ ಮಸೂದೆಯು ಸಂವಿಧಾನದ 243 ಇಂದ 243 ನ 16 ವಿಧಿಗಳನ್ನು ಭಾಗ 9ರಲ್ಲಿ ಸೇರ್ಪಡೆ ಮಾಡಲಾಗ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆ 29 ವಿಷಯಗಳನ್ನು ಒಳಗೊಂಡ 11ನೇ ಪರಿಚ್ಛೇದವನ್ನು ಹೊಸದಾಗಿ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿತು. ಇದು ಪಂಚಾಯತ್ ರಾಜ್ ವ್ಯವಸ್ಥೆಯ ಆಡಳಿತಾತ್ಮಕ ನಿಯಂತ್ರಣಗಳನ್ನು ಒಳಗೊಂಡಂತೆ ಆ ಮೂಲಕ ಪಂಚಾಯತ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಯಿತು ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸೇರಿಸಲಾದ ಸಂವಿಧಾನದ ವಿಧಿಗಳನ್ನು ನೋಡ್ತಾ ಬರ್ತೀವಿ. ಈ 73ನೇ ತಿದ್ದುಪಡಿ ಮೂಲಕ ಸಂವಿಧಾನದಲ್ಲಿ ಹಲವಾರು ವಿಧಿಗಳನ್ನು ಸೇರಿಸ್ತಾ ಬಂದಿದ್ದಾರೆ. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ವಿಧಿ 243 ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಈ 243ರಲ್ಲಿ ಏನೇನಿದೆಯಪ್ಪ ಅಂತಂದ್ರೆ ವ್ಯಾಖ್ಯೆಗಳನ್ನು ಪ್ರಮುಖವಾಗಿ ಕಾಣ್ತಾ ಬರ್ತೀವಿ ಅಂತಕ್ಕಂಥದ್ದನ್ನು ನೋಡ್ತೀವಿ. 243ನೇ ವಿಧಿಯು ಈ ಭಾಗದಲ್ಲಿ ಬರುವ ಜಿಲ್ಲೆ, ಗ್ರಾಮ ಸಭೆ, ಪಂಚಾಯಿತಿ, ಗ್ರಾಮ ಮೊದಲಾದವುಗಳನ್ನು ವ್ಯಾಖ್ಯಾನಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಸೆಕೆಂಡ್ ಬಂದ್ಬಿಟ್ಟು 2ನೇ ವಿಧಿ ಅಂತ ಹೇಳ್ತೀವಿ. ಇದು 243ರ ಎ ವಿಧಿ ಅಂತಕ್ಕಂಥದ್ದು ನೋಡ್ತೀವಿ. ಗ್ರಾಮ ಪಂಚಾಯಿತಿಯ ನೋಂದಾಯಿತ ಮತದಾರರ ಸಮೂಹವೇ ಗ್ರಾಮ ಸಭೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಈ ಗ್ರಾಮ ಸಭೆಯು ಒಂದು ಗ್ರಾಮ ಪಂಚಾಯಿತಿಯ ನೋಂದಾಯಿತ ಮತದಾರರನ್ನು ಒಳಗೊಂಡಂತೆ ಗ್ರಾಮ ಸಭಾದ ಕಾರ್ಯಗಳನ್ನು ರಾಜ್ಯ ಶಾಸಕಾಂಗ ನಿರ್ಧರಿಸ್ತಕ್ಕಂಥದ್ದು ಇಲ್ಲಿ ವಿಶೇಷ ಅಂಶವೇ ಸರಿ ಅಂತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು 3ನೇ ವಿಧಿ. ಇದು 243ರ ಬಿ ವಿಧಿ ಅಂತ ಹೇಳ್ತೀವಿ. ಈ ವಿಧಿಯಲ್ಲಿ 3 ಹಂತದ ಪಂಚಾಯಿತಿಗಳ ರಚನೆ ಬಗ್ಗೆ ತಿಳಿಸ್ತದೆ. ಈ ವಿಧಿಯು ಪ್ರತಿಯೊಂದು ರಾಜ್ಯವು ಗುಣಮಟ್ಟ, ಮಧ್ಯಂತರ ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪಂಚಾಯಿತಿಗಳನ್ನು ರಚಿಸುವುದು. ಈ ವಿಧಿಯು ಪ್ರತಿಯೊಂದು ರಾಜ್ಯವು ಪಂಚಾಯಿತಿಗಳನ್ನು 3 ಹಂತಗಳಾಗಿ ವಿಂಗಡಿಸಿದೆ ಅಂತಕ್ಕಂಥದ್ದು ತಿಳಿಸ್ತದೆ. ಆದರೆ 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯಗಳಿಗೆ 2 ಹಂತದ ಪಂಚಾಯಿತಿ ವ್ಯವಸ್ಥೆ ಇರಬೇಕು. ಅಲ್ಲಿ ತಾಲೂಕು ಪಂಚಾಯಿತಿಗಳು ರಚಿಸಬೇಕಾಗಿಲ್ಲ ಅಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ವಿಧಿ 243 ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಸದಸ್ಯರ ಮತ್ತು ಅಧ್ಯಕ್ಷರ ಚುನಾವಣೆಗಳು ಈ ವಿಧಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಈ ವಿಧಿಯು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಸದಸ್ಯರುಗಳನ್ನು ಚುನಾಯಿಸಬೇಕು ಮತ್ತು ಅವರಲ್ಲೇ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಕ್ಕಂಥದ್ದನ್ನು ಈ ಸಂವಿಧಾನದ 243ನೇ ಸಿ ವಿಧಿ ತಿಳಿಸ್ತಕ್ಕಂಥದ್ದು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು
5ನೇ ವಿಧಿ ಇದು 243ರ ಡಿ ವಿಧಿ ಅಂತಕ್ಕಂಥದ್ದು ತಿಳಿಸ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನ ಮೀಸಲಾತಿ ಕಲ್ಪಿಸ್ತದೆ. ಅದರ ಜೊತೆಗೆ ಮಹಿಳೆಯರಿಗೂ ವಿಶೇಷ ಮೀಸಲಾತಿಯನ್ನು ಕಲ್ಪಿಸ್ತದೆ. ಪ್ರಸ್ತುತ ಕರ್ನಾಟಕದಲ್ಲಿ ಸದಸ್ಯತ್ವ ಮತ್ತು ಅಧಿಕಾರದಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ನೀಡ್ತಾ ಬಂದಿದೆ ಅಂತಕ್ಕಂಥದ್ದು ನೋಡ್ತೀವಿ. ವಿಧಿ 243ರ ಈ ವಿಧಿಯು ಪಂಚಾಯಿತಿಗಳ ಅಧಿಕಾರಾವಧಿಯನ್ನು ತಿಳಿಸ್ತಾ ಬರ್ತದೆ. ಈ ವಿಧಿಯ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳು 5 ವರ್ಷಗಳ ಅಧಿಕಾರವನ್ನು ಹೊಂದಿರುತ್ತದೆ. ಇವುಗಳ ಅಧಿಕಾರಾವಧಿ ಪೂರ್ಣಗೊಳ್ಳುವುದಕ್ಕಿಂತ ಮುಂಚಿತವಾಗಿ ವಿಸರ್ಜಿಸುತ್ತಾ ಬರ್ಬೋದು ಅಂತಕ್ಕಂಥದ್ದು ನೋಡ್ತೀವಿ. ವಿಸರ್ಜನೆಯಾದ 6 ತಿಂಗಳ ಒಳಗಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹೊಸದಾಗಿ ಚುನಾವಣೆಗಳನ್ನು ನಡೆಸಬೇಕು. 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಸುವ ಮೂಲಕ ಹೊಸ ಪಂಚಾಯತಿಗಳನ್ನು ನಡೆಸಬೇಕೆಂದು ಈ ವಿಧಿಯನ್ನು ತಿಳಿಸ್ತಕ್ಕಂಥದ್ದು ನೋಡ್ತಾ ಬರ್ತೀವಿ. 7th ಒಂದು ಬಂದ್ಬಿಟ್ಟು ವಿಧಿ 243ರ ಎಫ್ ವಿಧಿ. ಈ ವಿಧಿಯು 21 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆಗೂ ಪಂಚಾಯಿತಿಯ ಸದಸ್ಯತ್ವಕ್ಕೆ ಸ್ಪರ್ಧಿಸಲು ಅರ್ಹತೆ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಬರ್ತದೆ. ಈ ನೆಕ್ಸ್ಟ್ ಬಂದ್ಬಿಟ್ಟು 243ರ ಜೆ ವಿಧಿ ಅಂತ ಹೇಳ್ತೀವಿ. ಇದು ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಸ್ತಾ ಬರ್ತದೆ. ಈ ವಿಧಿಯ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಕೆಲವೊಂದು ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ನೀಡಲಾಗಿದೆ. ಇದಕ್ಕಾಗಿ ಸಂವಿಧಾನದ 11ನೇ ಅನುಸೂಚಿಯನ್ನು ಸೇರಿಸಿ 29 ವಿಷಯಗಳ ಬಗ್ಗೆ ಅಧಿಕಾರವನ್ನು ನೀಡಲಾಗ್ತದೆ ಅಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು 9ನೇ ವಿಧಿ ಇದು 243ರ ಎಚ್ ವಿಧಿ ಅಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ತೆರಿಗೆ ವಿಧಿಸಲು ಮತ್ತು ನಿಧಿ ಸಂಗ್ರಹಿಸಲು ಅಧಿಕಾರ ಅಂತಕ್ಕಂಥದ್ದನ್ನು ನೋಡ್ತೀವಿ. ಫಸ್ಟ್ ಒಂದು ಬಂದ್ಬಿಟ್ಟು ತೆರಿಗೆಗಳು ಸುಂಕಗಳು ಮತ್ತು ಶುಲ್ಕಗಳನ್ನು ವಿಧಿಸುವ ಹಾಗೂ ವಸೂಲಿ ಮಾಡುವ ಅಧಿಕಾರವನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನೀಡಲಾಗಿದೆ ಅಂತಕ್ಕಂಥದ್ದು ನೋಡ್ತೀವಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ವಿವಿಧ ಸಂಗ್ರಹಿಸಿದ ತೆರಿಗೆಗಳು, ಸುಂಕಗಳು ಮತ್ತು ಶುಲ್ಕಗಳನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ವರ್ಗಾಯಿಸ್ತಕ್ಕಂಥದ್ದು ನೋಡ್ತೀವಿ. ಥರ್ಡ್ ಒನ್ ಬಂದ್ಬಿಟ್ಟು ರಾಜ್ಯದ ಸಂಚಿತ ನಿಧಿಯಿಂದ ಪಂಚಾಯಿತಿಗಳಿಗೆ ಧನ ಸಹಾಯ ಮಾಡಲು ವಿಶೇಷ ಅವಕಾಶವನ್ನು ನೀಡಬಹುದು. ಪಂಚಾಯತ್ ರಾಜ್ ಸಂಸ್ಥೆಗಳು ಎಲ್ಲ ಆದಾಯವನ್ನು ಸಂದಾಯ ಮಾಡಲು ಒಂದು ನಿಧಿಯನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ವಿಧಿ 243ರ ಐ ವಿಧಿ. ಈ ವಿಧಿ ಹಣಕಾಸು ಆಯೋಗದ ರಚನೆಯ ಬಗ್ಗೆ ತಿಳಿಸ್ತಾ ಬರ್ತದೆ. ರಾಜ್ಯದ ರಾಜ್ಯಪಾಲರು ಪ್ರತಿ 5 ವರ್ಷಗಳಿಗೊಮ್ಮೆ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬೇಕು. ಈ ಆಯೋಗವು ಪಂಚಾಯತ್ ಸಂಸ್ಥೆಗಳ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಶೀಲಿಸುತ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಅಲ್ಲದೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಸಂಪನ್ಮೂಲಗಳನ್ನು ಹಂಚಿಕೆ ಮತ್ತು ಶಿಫಾರಸು ಮಾಡಲು ಒಂದು ಮುಖ್ಯ ಉದ್ದೇಶವಾಗಿದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಇದರಲ್ಲಿ ರಾಜ್ಯದ ಒಟ್ಟು ನಿವ್ವಳ ಆದಾಯವನ್ನು ಮತ್ತು ಪಂಚಾಯತಿಗಳ ನಡುವಿನ ವಿತರಣೆ ಮಾಡುವ ಬಗ್ಗೆ ಶಿಫಾರಸುಗಳನ್ನು ಮಾಡ್ತದೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ರಾಜ್ಯ ಸಂಚಿತ ನಿಧಿಯಿಂದ ಪಂಚಾಯತಿಗಳಿಗೆ ನೀಡಲಾಗುವ ಸಹಾಯಧನಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳನ್ನು ಸಹ ನೀಡುತ್ತದೆ. ಪಂಚಾಯಿತಿಗಳ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ತಿಳಿಸ್ತಾ ಬರ್ತದೆ. ಈ ಪಂಚಾಯತಿನ ಹಣಕಾಸಿನ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಕೇಳಿದಾಗ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ಸಲಹೆಯನ್ನು ನೀಡತಕ್ಕಂಥ ಒಂದು ಅಂಶವನ್ನು ಈ ಸಂವಿಧಾನದ ಅಥವಾ ವಿಧಿ 243ರ ಐ ವಿಧಿಯು ತಿಳಿಸ್ತಾ ಬರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಬರ್ತೀವಿ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸಂವಿಧಾನದ ವಿಧಿ 243ರ ಜೆ ಅಂತ ಹೇಳ್ತೀವಿ. ಈ ಜೆ ವಿಧಿ 243ರ ಜೆ ವಿಧಿ ಏನಿದೆಯಲ್ಲ, ಇದು ಲೆಕ್ಕಪತ್ರಗಳ ಪರಿಶೋಧನೆಗಳ ಬಗ್ಗೆ ತಿಳಿಸ್ತಾ ಬರ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಈ ವಿಧಿಯ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳ ಲೆಕ್ಕಪತ್ರ ನಿರ್ವಹಣೆ ಆಗಿರ್ಬೋದು, ಲೆಕ್ಕಪತ್ರ ಪರಿಶೋಧನೆಗೆ ಸಂಬಂಧಿಸಿದಂತೆ ರಾಜ್ಯಶಾಸ್ತ್ರಜ್ಞರು ನಿಯಮಗಳನ್ನು ರಚಿಸ್ತಾ ಬರ್ತಾರೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಧಿ 243ರ ಕೆ ವಿಧಿ ಅಂತ ಹೇಳ್ತೀವಿ. ಈ 243ರ ಕೆ ವಿಧಿ ಏನು ತಿಳಿಸ್ತದಪ್ಪ ಅಂತಂದ್ರೆ ರಾಜ್ಯ ಚುನಾವಣಾ ಆಯೋಗಗಳ ಬಗ್ಗೆ ತಿಳಿಸ್ತಾ ಬರ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಈ 243ರ ರಾಜ್ಯ ಚುನಾವಣಾ ಆಯೋಗದಲ್ಲಿ ಏನೇನು ನಿಯಮಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರೋಣ. ಈ ವಿಧಿಯ ಪ್ರಕಾರ ಪ್ರತಿಯೊಂದು ರಾಜ್ಯವು ರಾಜ್ಯ ಚುನಾವಣಾ ಆಯೋಗವನ್ನು ನೇಮಿಸಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನಡೆಸುವ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ, ನಿರ್ವಹಣೆ, ಮತದಾರರ ಪಟ್ಟಿಯ ತಯಾರಿಕೆ ಮೊದಲಾದ ಕಾರ್ಯಗಳನ್ನು ನಿರ್ವಹಿಸ್ತಾ ಬರ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಯಾವುದಪ್ಪ ಅಂತಂದ್ರೆ ಈ ರಾಜ್ಯ ಚುನಾವಣಾ ಆಯೋಗ. ಈ ರಾಜ್ಯ ಚುನಾವಣಾ ಆಯೋಗವು ಕಮಿಷನರನ್ನು ರಾಜ್ಯಪಾಲರೇ ನೇಮಿಸಬೇಕು. ಇವರ ಅಧಿಕಾರಾವಧಿ ಮತ್ತು ಸೇವಾ ನಿಯಮಗಳನ್ನು ರಾಜ್ಯಪಾಲರು ಕಾಲಕ್ಕೆ ತಕ್ಕಂತೆ ನಿಯಮಗಳನ್ನು ರೂಪಿಸ್ತಾ ಬರ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಬರಬಹುದು.
ನೆಕ್ಸ್ಟ್ ಒಂದು ಬಂದ್ಬಿಟ್ಟು ವಿಧಿ 243ರ ಎಲ್ ವಿಧಿ. ಇದು ಕಡೆಯ ವಿಧಿಯಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಇದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುವುದು ಅಂತಕ್ಕಂಥದ್ದು ನೋಡ್ತೀವಿ. ಈ ಸಂವಿಧಾನದ 243ರ ಎಲ್ ವಿಧಿ ಏನಿದೆಯಲ್ಲ, ಇದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುವ ಒಂದು ಪ್ರಮುಖ ವಿಧಿಯಾಗಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಈ ವಿಧಿಯ ಪ್ರಕಾರ ಈ ಕಾಯ್ದೆ ನಿಯಮಗಳನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುವಂತೆ ರಾಷ್ಟ್ರಾಧ್ಯಕ್ಷರು ಆದೇಶವನ್ನು ನೀಡ್ತಾ ಬರ್ಬೋದು. ಈ ಸಂಬಂಧ ರಾಷ್ಟ್ರಪತಿಗಳು ವಿನಾಯಿತಿಗಳನ್ನು ನೀಡ್ತಾ ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಧಿ 243ರ ಎಂ ವಿಧಿ ಅಂತ ಹೇಳ್ತೀವಿ. ಈ 243ರ ಎಂ ವಿಧಿ ಏನಿದೆಯಲ್ಲ, ಇದು ವಿನಾಯಿತಿ ನೀಡಿದ ರಾಜ್ಯಗಳ ಬಗ್ಗೆ ತಿಳಿಸ್ತಾ ಬರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಈ ಪಂಚಾಯತಿ ರಾಜ್ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳ ಪಂಚಾಯತಿ ವ್ಯವಸ್ಥೆಯು ಒಂದೇ ರೀತಿಯಾಗಿ ಅನ್ವಯಿಸುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಯಾಕಪ್ಪ ಅಂದರೆ ಕೆಲವೊಂದು ರಾಜ್ಯಗಳಿಗೆ ಜನಸಂಖ್ಯೆಗಳ ಅನುಗುಣವಾಗಿ ಜನಸಂಖ್ಯೆ ಹೆಚ್ಚಿದ್ದರೆ 3 ರೀತಿಯ ಪಂಚಾಯತಿಗಳನ್ನು ರಚಿಸ್ತಾರೆ. ಅದೇ ರೀತಿಗೆ ಜನಸಂಖ್ಯೆ ಕಡಿಮೆ ಇದ್ದರೆ 2 ರೀತಿಯ ಪಂಚಾಯತಿಗಳನ್ನು ರಚಿಸ್ತಾ ಬರ್ತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರಬಹುದು. ಅದರಲ್ಲಿ ನಾಗಾಲ್ಯಾಂಡ್, ಮೇಘಾಲಯ ಮತ್ತು ಮಿಜೋರಾಂ ರಾಜ್ಯಗಳಿಗೆ ಹಾಗೂ ಇತರೆ ಕೆಲವು ಪ್ರದೇಶಗಳಿಗೆ ಈ ಕಾಯ್ದೆ ಅನ್ವಯವಾಗುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸುವ ಒಂದು ವಿಶೇಷ ಅಂಶವಾಗಿದೆ ಅಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ಇದು ಮಣಿಪುರದ ಗುಡ್ಡಗಾಡು ಪ್ರದೇಶ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ಕೆಲವು ಪ್ರದೇಶಗಳಿಗೆ ಅನ್ವಯಿಸುವುದಿಲ್ಲ ಅಂತಕ್ಕಂಥದ್ದು ವಿಶೇಷ ಅಂಶವೇ ಸರಿ ಅಂತ ಹೇಳ್ತೀವಿ. 15ನೇ ವಿಧಿ 243ರ ಎನ್ ವಿಧಿ ಅಂತ ಹೇಳ್ತೀವಿ. ಇದು ಅಸ್ತಿತ್ವದಲ್ಲಿರುವ ಕಾನೂನು ಮತ್ತು ಪಂಚಾಯತಿಗಳ ಮುಂದುವರಿಕೆ ಅಂತ ಹೇಳ್ತೀವಿ. ಇದು ಏನು ವಿಧಿಯಲ್ಲ, ಇದು 243ರ ಎನ್ ವಿಧಿ. ಇದು ಅಸ್ತಿತ್ವದಲ್ಲಿರುವ ಕಾನೂನು ಮತ್ತು ಪಂಚಾಯತಿಗಳ ಮುಂದುವರಿಕೆಗೆ ಒಂದು ಪ್ರಮುಖ ವಿಧಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಈ ವಿಧಿಯ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದ ಎಲ್ಲ ರಾಜ್ಯದ ಕಾನೂನುಗಳು ಈ ಕಾಯ್ದೆ ಆರಂಭವಾಗಿ 1 ವರ್ಷ ಮುಗಿಯುವವರೆಗೆ ಚಾಲ್ತಿಯಲ್ಲಿ ಅಥವಾ ಜಾರಿಯಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಕಾಯ್ದೆ ಆರಂಭಕ್ಕಿಂತ ಮುಂಚಿತವಾಗಿ ಅಸ್ತಿತ್ವದಲ್ಲಿರುವ ಪಂಚಾಯತಿಗಳು ತಮ್ಮ ಅವಧಿ ಮುಗಿಯುವವರೆಗೂ ಮುಂದುವರಿಯುತ್ತವೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಕೊನೆಯದ ವಿಧಿ ಯಾವುದಪ್ಪ ಅಂತಂದ್ರೆ 243ರ ಓ ವಿಧಿ ಅಂತ ಹೇಳ್ತೀವಿ. ಇದು ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯದ ಮಧ್ಯಪ್ರವೇಶವನ್ನು ನಿಷೇಧಿಸ್ತಾ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ವಿಧಿಯ ಪ್ರಕಾರ ಪಂಚಾಯತ್ ಕ್ಷೇತ್ರಗಳ ವಿಂಗಡಣೆ ಆಗಿರ್ಬೋದು ಮತ್ತು ಅವುಗಳಿಗೆ ಸ್ಥಾನಗಳನ್ನು ಗೊತ್ತುಪಡಿಸುವ ಕಾನೂನುಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಬರುವುದಿಲ್ಲ ಅಂತಕ್ಕಂಥದ್ದು ಒಂದು ವಿಶೇಷ ಅಂಶವನ್ನು ನೀಡ್ತಾ ಬಂದಿದ್ದಾರೆ ಅಂತ ಹೇಳ್ತೀವಿ. ಈ ಅಂಶ ಯಾವುದಪ್ಪ ಅಂತಂದ್ರೆ 243ರ ಓ ವಿಧಿಯಲ್ಲಿ ನೋಡ್ತಾ ಬರ್ತೀವಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ವಿಕಾಸ ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ ಈ ತರಗತಿಯಲ್ಲಿ. ಇಷ್ಟೊತ್ತು ನಾವು ನೋಡಿದ್ದು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆ ವಿಕಾಸ ಆಗಿರ್ಬೋದು, ಅದರ ಬೆಳವಣಿಗೆ ಆಗಿರ್ಬೋದು, ಅದರ ಪ್ರಮುಖ ಲಕ್ಷಣಗಳಾಗಿರ್ಬೋದು ಮತ್ತು ಹಲವಾರು ಸಮಿತಿ ಆಗಿರ್ಬೋದು, ಆ ಸಮಿತಿಯ ಶಿಫಾರಸುಗಳನ್ನು ನಾವು ನೋಡ್ತಾ ಬಂದ್ವಿ. ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳ ವಿಕಾಸದ ಬಗ್ಗೆ ನೋಡ್ತಾ ಬರೋಣ. ಸೊ ಈ ಸಂಪನ್ಮೂಲಗಳ ವಿಕೇಂದ್ರೀಕರಣ ಅಂತ ಹೇಳ್ತೀವಿ. ಇದು 1862ರಲ್ಲಿ ಜಾರಿ ಬರ್ತದೆ. 1862ರಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಜಾರಿಗೆ ತಂದ ಸ್ಥಳೀಯ ನಿಧಿ ಎನ್ನುವ ಹೊಸ ವ್ಯವಸ್ಥೆ ಮೊದಲ ಬಾರಿಗೆ ಗ್ರಾಮ ಸರ್ಕಾರಗಳಿಗೆ ತನ್ನದೇ ಆದ ಸಂಪನ್ಮೂಲಗಳನ್ನು ಹೊಂದುವ ಅವಕಾಶವನ್ನು ಇಲ್ಲಿ ಈ ಸಂಪನ್ಮೂಲ ವಿಕೇಂದ್ರೀಕರಣ ನೀಡ್ತಾ ಬರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಏನಿದೆ ಅಲ್ಲ, ಇದು 1902ರಲ್ಲಿ ಜಾರಿ ಬರ್ತದೆ. ಈ ಕಾಯ್ದೆ ಅನ್ವಯ 3 ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆ ಜಾರಿಗೆ ಬರ್ತಕ್ಕಂಥದ್ದು ಒಂದು ವಿಶೇಷ ಕೊಡುಗೆ ನೀಡಿದೆ ಅಂತ ಹೇಳ್ತೀವಿ. ಈ ಮೈಸೂರು ಲೋಕಲ್ ಬೋರ್ಡ್ ಕಾಯ್ದೆ 1902ರ ಮುಂದುವರೆದು 1918ರಲ್ಲಿ ದಿ ಮೈಸೂರು ಲೋಕಲ್ ಬೋರ್ಡ್ ಆ್ಯಕ್ಟ್ 11 ಅನ್ನು ಜಾರಿಗೊಳಿಸಲಾಗ್ತದೆ ಅಂತ ಹೇಳ್ತೀವಿ. ಈ ಸ್ಥಳೀಯ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತಷ್ಟು ಸುಧಾರಣೆ ತಂದಿತ್ತು. ಇದನ್ನು ಮೈಸೂರು ಪ್ರಾಂತ್ಯದಲ್ಲಿ ಪ್ರಪ್ರಥಮವಾಗಿ ಜಾರಿಗೊಳಿಸಲಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕಾಳೆ ಸಮಿತಿ ಅಂತ ನೋಡ್ತೀವಿ. ಈ ಕಾಳೆ ಸಮಿತಿ ಏನಿದೆಯಲ್ಲ, ಇದು 1939ರಲ್ಲಿ ರಚನೆ ಆಗ್ತದೆ ಅಂತ ಹೇಳ್ತೀವಿ. ಇದು ಮೈಸೂರು ಸರ್ಕಾರದ 1939ರಲ್ಲಿ ಕಾಳೆರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾ ಬರ್ತದೆ. ಈ ಸಮಿತಿಯ ಸ್ಥಳೀಯ ಸರ್ಕಾರಗಳಿಗೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಹಣಕಾಸು ಸ್ವಾಯತ್ತತೆಯನ್ನು ನೀಡುವಂತೆ ಶಿಫಾರಸು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಈ ಮೈಸೂರು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕಾಳೆ ಸಮಿತಿ ಏನಿದೆಯಲ್ಲ, ಈ ಸಮಿತಿಯು
ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಹಣಕಾಸಿನ ಸ್ವಾಯತ್ತತೆಯನ್ನು ನೀಡುವಂತೆ ಈ ಮೈಸೂರು ಸರ್ಕಾರಕ್ಕೆ ಒಂದು ಶಿಫಾರಸನ್ನು ನೀಡ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ವೆಂಕಟಪ್ಪ ಸಮಿತಿ. ಇದು 1949ರಲ್ಲಿ ಜಾರಿಗೆ ಬರ್ತದೆ. ಈ ಸಮಿತಿಯು ಮೈಸೂರು ರಾಜ್ಯದಲ್ಲಿ ಸ್ಥಳೀಯ ಆಡಳಿತ ವ್ಯವಸ್ಥೆಯ 3 ಹಂತಗಳ ನಡುವೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳ ಸಮನ್ವಯದ ಕೊರತೆ ಹಾಗೂ ಇನ್ನಿತರ ವಿಷಯಗಳ ಕುರಿತು ಅಧ್ಯಯನ ನಡೆಸಲು ವೆಂಕಟಪ್ಪ ನೇತೃತ್ವದ ಸಮಿತಿಯನ್ನು 1949 ಸೆಪ್ಟೆಂಬರ್ನಲ್ಲಿ ನೇಮಿಸ್ತಾ ಬರ್ತಾರೆ ಅಂತ ಹೇಳ್ತೀವಿ. ಈ ಸಮಿತಿಯು 1950 ಜೂನ್ನಲ್ಲಿ ತನ್ನ ವರದಿಯನ್ನು ನೀಡಿತು. ಈ ಸಮಿತಿಯ ಪ್ರಮುಖ ಶಿಫಾರಸುಗಳಪ್ಪ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ನೋಡ್ತಾ ಬರ್ತೀವಿ. ಫಸ್ಟ್ ಒಂದು ಬಂದ್ಬಿಟ್ಟು ಗ್ರಾಮ ಮಟ್ಟದಲ್ಲಿ ಗ್ರೂಪ್ ಪಂಚಾಯತ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂಡಳಿ, ಹೀಗೆ 2 ಹಂತದ ಸ್ಥಳೀಯ ವ್ಯವಸ್ಥೆಯನ್ನು ನಾವು ನೋಡ್ತಾ ಬರ್ತೀವಿ. ಇದನ್ನು ಜಾರಿಗೆ ತರಬೇಕಂತಕ್ಕಂಥದ್ದು ಈ ವೆಂಕಟಪ್ಪ ಸಮಿತಿಯ ಶಿಫಾರಸು ಆಗಿದೆ ಅಂತ ಹೇಳ್ತೀವಿ. ಕನಿಷ್ಠ 7,000ದಿಂದ 5,000 ಜನಸಂಖ್ಯೆ ಮಿತಿ ಇರುವ ಜನವಸತಿಗಳನ್ನು ಒಂದು ಗ್ರೂಪ್ ಪಂಚಾಯತ್ ಎಂದು ಕರೀತಾರೆ ಅಂತ ಹೇಳ್ತೀವಿ. ಇಂತಹ ಗ್ರೂಪ್ ಪಂಚಾಯತಿಗಳಲ್ಲಿ ಕನಿಷ್ಠ 10ರಿಂದ 15 ಸದಸ್ಯರಿಗೆ ಅವಕಾಶವಿರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗ್ರೂಪ್ ಪಂಚಾಯತಿಗಳ ಸದಸ್ಯರಾಗಲು ಕನಿಷ್ಠ 25 ವರ್ಷ ದಾಟಿರಬೇಕಂತಕ್ಕಂಥದ್ದು ಈ ಸಮಿತಿಯ ಒಂದು ಶಿಫಾರಸಾಗಿದೆ ಅಂತ ಹೇಳ್ತೀವಿ. ನಂತರದಲ್ಲಿ ಅಧ್ಯಕ್ಷ ಮಾತ್ರವಲ್ಲದೆ ಉಪಾಧ್ಯಕ್ಷರ ಹುದ್ದೆಯೂ ಇರಬೇಕು ಅಂತಕ್ಕಂಥದ್ದು ತಿಳಿಸ್ತಾ ಬರುತ್ತದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅಧಿಕಾರಾವಧಿ 4 ವರ್ಷಗಳಾಗಿರಬೇಕು ಮತ್ತು ಗ್ರೂಪ್ ಪಂಚಾಯತಿಗಳಿಗೆ ಅವರ ವ್ಯಾಪ್ತಿಯ ಪ್ರದೇಶದಲ್ಲಿ ಸಾಮಾಜಿಕ, ಆರ್ಥಿಕ, ನೈತಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಆಡಳಿತಾತ್ಮಕ ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದು ಈ ಸಮಿತಿಯು ತಿಳ್ತಾ ಬರುತ್ತದೆ. ನಂತರದ ಸಮಯದಲ್ಲಿ ಗ್ರೂಪ್ ಪಂಚಾಯತಿಗಳ ಆರ್ಥಿಕ ಕೊರತೆಯನ್ನು ನೀಗಿಸುವುದು ಈ ಸಮಿತಿಯ ಉದ್ದೇಶವಾಗಿದೆ ಅಂತ ಹೇಳ್ತದೆ ಅಥವಾ ಶಿಫಾರಸಾಗಿದೆ ಅಂತ ಹೇಳ್ತೀವಿ. ಪಂಚಾಯತಿಗಳಿಗೆ ಬರಬೇಕಾದ ಬಾಕಿ ವಸೂಲಾತಿಯನ್ನು ಮಾಡಲು ಪಂಚಾಯತಿಗೆ ತನ್ನದೇ ಆದ ಕಾರ್ಯನಿರ್ವಹಣಾ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. 10ನೇ ಪಾಯಿಂಟ್ ಬಂದ್ಬಿಟ್ಟು ಪಂಚಾಯತ್ ಸದಸ್ಯರಾಗಲು ನಾಮನಿರ್ದೇಶನ ಮಾಡುವ ವ್ಯವಸ್ಥೆಯನ್ನು ಕಿತ್ತು ಹಾಕಬೇಕು. ಪಂಚಾಯತ್ ಸಭೆಯಲ್ಲಿ ಅನಿವಾರ್ಯವಾಗಿ ಭಾಗವಹಿಸಬೇಕಾದ ಅಧಿಕಾರಿಗಳಿಗೆ ಮತ ನೀಡುವ ಅಧಿಕಾರ ಇರಬಾರದು ಅಂತಕ್ಕಂಥದ್ದು ಈ ವೆಂಕಟಪ್ಪ ನಾಯಕ ಸಮಿತಿಯ ಪ್ರಮುಖ ಶಿಫಾರಸಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ದಿ ಮೈಸೂರು ವಿಲೇಜ್ ಪಂಚಾಯತ್ ಮತ್ತು ಡಿಸ್ಟ್ರಿಕ್ಟ್ ಬೋರ್ಡ್ ಕಾಯ್ದೆ ಅಂತ ಹೇಳ್ತೀವಿ. ಇದು 1952ರಲ್ಲಿ ಜಾರಿಗೆ ಬರ್ತದೆ. ಈ ಮೈಸೂರು ಸರ್ಕಾರ 1952ರಲ್ಲಿ ವೆಂಕಟಪ್ಪ ಸಮಿತಿಯ ಶಿಫಾರಸಿನ ಮೇರೆಗೆ 1952ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗ್ತದೆ. ಇದರ ಪ್ರಮುಖ ಅಂಶಗಳನ್ನು ನೋಡ್ತೀವಿ. ಗ್ರಾಮ ಅಥವಾ ಸಮೂಹ ಪಂಚಾಯತಿಗಳನ್ನು ಸ್ಥಾಪಿಸುವುದು. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮ ಪಂಚಾಯತಿಗಳಿಗೆ ಕನಿಷ್ಠ 10ರಿಂದ 20 ಜನ ಸದಸ್ಯರು ಇರಬೇಕಂತಕ್ಕಂಥದ್ದು ಈ ಸಮಿತಿಯ ಶಿಫಾರಸಾಗಿದೆ. ನಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ವಿಶೇಷ ಮೀಸಲಾತಿ ಸೌಲಭ್ಯ ಕಲ್ಪಿಸುವುದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರುವುದು. ನಂತರದ ಜಿಲ್ಲಾ ಮಂಡಳಿಗಳನ್ನು ರಚಿಸುವುದು ಈ ಸಮಿತಿ ಶಿಫಾರಸಾಗಿದೆ ಅಂತ ಹೇಳ್ತೀವಿ. ನಾವು ಮುಂದುವರೆದು ಚಂದ್ರಶೇಖರಯ್ಯ ಸಮಿತಿ, ಇದು 1953ರಲ್ಲಿ ಸರ್ಕಾರ ನೇಮಿಸ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಈ ಸ್ಥಳೀಯ ಮಂಡಳಿಗಳಿಗೆ ವಿಚಾರಣೆಗೆ ಸಂಬಂಧಿಸಿದಂತೆ ಈ ಸಮಿತಿಯನ್ನು 1953ರಲ್ಲಿ ಡಿ.ಎಚ್. ಚಂದ್ರಶೇಖರಯ್ಯನವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡ್ತಾರೆ ಅಂತ ಹೇಳ್ತೀವಿ. ಇದರ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ 1952ರ ಕಾಯ್ದೆಯಿಂದ ಉದ್ಭವಿಸಿದ ಸಮಸ್ಯೆಗಳನ್ನು ವಿಶ್ಲೇಷಿಸುವುದು ಹಾಗೂ ತಾಲೂಕು ಮಂಡಳಿಗಳು ಸ್ಥಾಪನೆ ಬೇಡಿಕೆಯನ್ನು ಪರಿಶೀಲಿಸುವುದು, ಜಿಲ್ಲಾ ಮಂಡಳಿಗಳ ಪರೋಕ್ಷ ಚುನಾವಣೆಗಳನ್ನು ಪರಿಶೀಲಿಸುವುದು ಮತ್ತು ಅವುಗಳ ಪರಿಹಾರ ಸೂಕ್ತ ಕ್ರಮಗಳನ್ನು ಶಿಫಾರಸು ನೀಡುವ ಸಲುವಾಗಿ ನೇಮಕ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಈ ಸಮಿತಿಯ ಪ್ರಮುಖ ಶಿಫಾರಸುಗಳನ್ನು ಈ ಕೆಳಗಿನಂತೆ ನೋಡ್ತಾ ಬರೋಣ. ತಾಲೂಕು ಮಂಡಳಿಗಳಿಗೆ ಸ್ಥಾಪನೆಯಾಗಬೇಕು ಹಾಗೂ ಜಿಲ್ಲಾ ಮಂಡಳಿಗಳು ಮುಂದುವರೆಯಬೇಕು ಅಂತಕ್ಕಂಥದ್ದು ಈ ಸಮಿತಿಯ ಒಂದು ಪ್ರಮುಖ ಶಿಫಾರಸಾಗಿದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು 2ನೇ ಶಿಫಾರಸು ಏನಾಗಿದೆಯಪ್ಪ ಅಂತಂದ್ರೆ ಪಂಚಾಯಿತಿ ಹಾಗೂ ಜಿಲ್ಲಾ ಮಂಡಳಿಗಳ ನಡುವೆ ಒಂದು ಮಧ್ಯಂತರ ಸಂಸ್ಥೆ ಸ್ಥಾಪನೆಯಾಗಬೇಕಂತಕ್ಕಂಥದ್ದು ಈ ಸಮಿತಿ ತಿಳಿಸ್ತಾ ಬರ್ತದೆ. ಪ್ರತ್ಯಕ್ಷ ಚುನಾವಣೆಗಳು 2/3 ಪ್ರಮಾಣದಲ್ಲಿ ನಡೀತಕ್ಕಂಥದ್ದು ಈ ಸಮಿತಿಯ ಒಂದು ಶಿಫಾರಸಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ತಾಲೂಕು ಮಂಡಳಿಗಳಿಗೆ ಪ್ರತ್ಯೇಕ ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ಈ ಸಮಿತಿಯ ಶಿಫಾರಸಾಗಿದೆ. ಜಿಲ್ಲಾ ಮಂಡಳಿಗಳಿಗೆ ಪರೋಕ್ಷ ಚುನಾವಣೆಗಳನ್ನು ನಡೆಸಬೇಕು ಮತ್ತು ಜಿಲ್ಲಾ ಮಂಡಳಿಗಳಿಗೆ ಸೀಮಿತ ಸದಸ್ಯರನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಈ ಸಮಿತಿಯು ತಿಳಿಸ್ತಾ ಬರುತ್ತದೆ. ಮಹಿಳೆಯರು ಮತ್ತು ದುರ್ಬಲ ವರ್ಗದ ವಿಶೇಷವಾದ ಗುಂಪುಗಳಿಗೆ ಸೂಕ್ತ ಪ್ರಾಧಾನ್ಯತೆಯನ್ನು ದೊರಕಿಸಿಕೊಡುವುದು ಈ ಸಮಿತಿಯ ಪ್ರಮುಖ ಶಿಫಾರಸಾಗಿದೆ ಅಂತ ಹೇಳ್ತೀವಿ.
ನೆಕ್ಸ್ಟ್ ಒಂದು ಬಂದುಬಿಟ್ಟು ಮೈಸೂರು ಗ್ರಾಮ ಪಂಚಾಯತ ತಾಲೂಕು ಪಂಚಾಯತ ಜಿಲ್ಲಾ ಪಂಚಾಯತ ಅಧಿನಿಯಮ 1959 ಅಂತ ಹೇಳ್ತೀವಿ. ಇದೇನಿದೆಯಲ್ಲ ಈ ಒಂದು ಪಾಯಿಂಟ್ ಇದೆಯಲ್ಲ, ಈಗೇನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಲ್ಲ, ಇದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಹೇಳ್ತೀವಿ. ಈ ಕರ್ನಾಟಕದ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ಅಧಿನಿಯಮ 1959 ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಲಿಕ್ಕೆ ಸಹಾಯವಾಗಿರುವಂತಕ್ಕಂಥ ಒಂದು ಅಂಶ ಅಥವಾ ಶಿಫಾರಸು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬರೋಣ. ಈ ಬಲವಂತರಾಯ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಕರ್ನಾಟಕದಲ್ಲಿ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಮಂಡಳಿಗಳ ಅಧಿನಿಯಮವನ್ನು ಜಾರಿಗೆ ತಂದಿತ್ತು. ಇದು 3 ಹಂತಗಳ ಪಂಚಾಯಿತಿ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಪ್ರಮುಖ ಅಂಶವನ್ನು ನೀಡ್ತಾ ಬರ್ತದೆ. ಫಸ್ಟ್ ಒನ್ ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಸೆಕೆಂಡ್ ಒನ್ ಬಂದ್ಬಿಟ್ಟು ತಾಲೂಕು ಅಭಿವೃದ್ಧಿ ಮಂಡಳಿ, ಥರ್ಡ್ ಒನ್ ಬಂತಕ್ಕಂಥದ್ದು ಜಿಲ್ಲಾ ಅಭಿವೃದ್ಧಿ ಸಲಹಾ ಮಂಡಳಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಏನಿದೆಯಲ್ಲ ಈ ಅಧಿನಿಯಮ 1959 ಅಧಿನಿಯಮದ ಪ್ರಕಾರ ಈ ಬಲವಂತರಾಯ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಕರ್ನಾಟಕದಲ್ಲಿ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಮಂಡಳಿಗಳಿಗೆ ಹೊಸ ಅಧಿನಿಯಮಗಳನ್ನು ಜಾರಿಗೆ ತರ್ತದೆ. ಈ ಅಧಿನಿಯಮಗಳಲ್ಲಿ 3 ಹಂತದ ಪಂಚಾಯತ್ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸ್ತಾ ಬರ್ತದೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿ, ಸೆಕೆಂಡ್ ಒನ್ ಬಂದ್ಬಿಟ್ಟು ತಾಲೂಕು ಅಭಿವೃದ್ಧಿ ಮಂಡಳಿ, ಥರ್ಡ್ ಒನ್ ಬಂದ್ಬಿಟ್ಟು ಜಿಲ್ಲಾ ಅಭಿವೃದ್ಧಿ ಸಲಹಾ ಮಂಡಳಿ ಅಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕೊಡಜ್ಜಿ ಬಸಪ್ಪ ಸಮಿತಿ ಅಂತ ಹೇಳ್ತೀವಿ. ಇದು 1962ರಲ್ಲಿ ಜಾರಿಗೆ ಬರ್ತದೆ. ಕರ್ನಾಟಕದಲ್ಲಿ 1962ರಲ್ಲಿ ಕೊಡಜ್ಜಿ ಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸ್ತಾ ಬರ್ತಾರೆ. ಈ ಸಮಿತಿ ಪಂಚಾಯತ್ ರಾಜ್ ಸಂಸ್ಥೆಗಳ ರಚನೆ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಅದರ ಕಾರ್ಯಗಳ ಬಗ್ಗೆ ವಿವರಾತ್ಮಕವಾಗಿ ವಿಶ್ಲೇಷಿಸಿತು. ಆದರೆ ರಾಜಕೀಯ ಕಾರಣಗಳಿಂದ ಇದರ ಶಿಫಾರಸುಗಳು ಜಾರಿಗೆ ತರಲು ಸಾಧ್ಯವಾಗಲಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪಂಚಾಯತ್ ರಾಜ್ ಕಾಯ್ದೆ 1983. ಈ ಕೊಡಜ್ಜಿ ಬಸಪ್ಪ ಸಮಿತಿ ಮತ್ತು ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸುಗಳನ್ನು ಜಾರಿಗೆ ತರಲು ರಾಮಕೃಷ್ಣ ಹೆಗಡೆ ನೇತೃತ್ವದ ಜನತಾ ಸರ್ಕಾರ 1983ರಲ್ಲಿ ಹೊಸ ಪಂಚಾಯತ್ ರಾಜ್ ಕಾನೂನುಗಳನ್ನು ರೂಪಿಸ್ತಾ ಬರ್ತದೆ. ಈ ಕಾಯ್ದೆ ಜುಲೈ 10, 1985ರಂದು ರಾಷ್ಟ್ರಪತಿಗಳ ಅಂಗೀಕಾರವನ್ನು ಪಡೆದು ಇದು 1985 ಆಗಸ್ಟ್ 14ರಿಂದ ಜಾರಿಗೆ ಬರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಗಸ್ಟ್ 14, 1985ರಂದು ಜಾರಿಗೆ ಬರ್ತಕ್ಕಂಥದ್ದು ನೋಡ್ತೀವಿ. ಇದರ ಅನ್ವಯ ಜಿಲ್ಲಾ ಪಂಚಾಯತ್ ಮತ್ತು ಮಂಡಲ ಪಂಚಾಯಿತಿಗಳಿಗೂ ಚುನಾವಣೆಯನ್ನು ನಡೆಸಲಾಗ್ತಕ್ಕಂಥದ್ದನ್ನು ತಿಳಿಸ್ತದೆ. ಈ ಕಾಯ್ದೆಯು ಹಲವಾರು ಹೊಸ ಅಂಶಗಳನ್ನು ಒಳಗೊಂಡಿತ್ತು. ಇದು ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತಂದ ಮಾದರಿಯ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕರ್ನಾಟಕವು ಪಾತ್ರವಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ ಅಥವಾ ಗಮನಿಸ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಅಂತ ಹೇಳ್ತೀವಿ. ಸೊ ಈಗ ನಾವು ಮೇನ್ ಟಾಪಿಕ್ಗೆ ಎಂಟರ್ ಆಗಿದ್ದೀವಿ. ಇಷ್ಟೊತ್ತೇನು ನೋಡ್ತಾ ಇದ್ದೀವಲ್ಲ ಅದು ಮೇಜರ್ ಟಾಪಿಕ್ ಇಲ್ಲ ಅಂತಲ್ಲ, ಆದರೆ ಮೇನ್ ಅಂದರೆ ನಿಮ್ಮ ಈ PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಆಗಿರ್ಬೋದು, ಈ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಕಾಯ್ದೆ 1993 ಅಂತಕ್ಕಂಥ ಒಂದು ಸಪರೇಟ್ ಸಿಲೆಬಸನ್ನು ನೀಡ್ತಾ ಬಂದಿದ್ದಾನೆ. ಅದು ಮೇಜರ್ ಪಾಯಿಂಟ್ ಆಗಿ ಈಗ ನಾವು ಈ ತರಗತಿಯನ್ನು ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಬರೋಣ. ಈ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಕಾಯ್ದೆ ಏನಿದೆಯಲ್ಲ ಇದು 1993ರಲ್ಲಿ ಜಾರಿಗೆ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬರ್ತೀವಿ. 73ನೇ ತಿದ್ದುಪಡಿ ಅನ್ವಯ ರೂಪುಗೊಂಡ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ 1993 ಏಪ್ರಿಲ್ 30ರಂದು ರಾಜ್ಯಪಾಲರು ಸಹಿ ಹಾಕ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಮೇ 10, 1993ರಂದು ಇದನ್ನು ಜಾರಿಗೆ ತಂದಿತ್ತು. ನಂತರ ಇದರ ಅನ್ವಯ ಜಾರಿಗೆ ತಂದ ಕೀರ್ತಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ವೀರಪ್ಪ ಮೊಯ್ಲಿ ಹಾಗೂ ಅವರ ಸಚಿವ ಸಂಪುಟದ ರಾಜ್ಯ ಪಂಚಾಯತ್ ರಾಜ್ ಸಚಿವರಾಗಿದ್ದ MY ಗುರ್ಕಡೆಯವರಿಗೆ ಸಲ್ಲತಕ್ಕಂಥದ್ದು ನೋಡ್ತಾ ಬರ್ತೀವಿ. ಆ ಮೂಲಕ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡ್ತಾ ಬರ್ತಕ್ಕಂಥದ್ದು ಈ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಕಾಯ್ದೆಯ ಒಂದು ಪ್ರಮುಖ ಉದ್ದೇಶ ಅಥವಾ ಮೂಲ ಉದ್ದೇಶವಾಗಿದೆ ಅಂತಕ್ಕಂಥದ್ದನ್ನು ಈ ಸಮಿತಿಯ ಶಿಫಾರಸಿನ ಮೂಲಕ ನಾವು ನೋಡ್ತಾ ಬರ್ತೀವಿ. ಸೊ ಇದೇನಿದೆಯಲ್ಲ 73ನೇ ತಿದ್ದುಪಡಿ ಅನ್ವಯ ರೂಪುಗೊಂಡ ಕರ್ನಾಟಕ ಪಂಚಾಯತ್ ರಾಜ್ ನಿಯಮಕ್ಕೆ 1993 ಏಪ್ರಿಲ್ 30ರಂದು ರಾಜ್ಯಪಾಲರು ಸಹಿ ಹಾಕಿದರು ಅಂತ ಹೇಳ್ತೀವಿ. ಇದರ ಅನ್ವಯ ಮೇ 10, 1993ರಂದು ಇದನ್ನು ಜಾರಿಗೆ ತಂದಿತ್ತು ಅಂತ ಹೇಳ್ತೀವಿ.
ಇದರ ಅನ್ವಯ ಜಾರಿಗೆ ತಂದ ಕೀರ್ತಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ವೀರಪ್ಪ ಮೊಯ್ಲಿ ಹಾಗೂ ಅವರ ಸಚಿವ ಸಂಪುಟದ ಪಂಚಾಯತ್ ರಾಜ್ ಸಚಿವರಾಗಿದ್ದ ಎಂ.ವೈ. ಗೋರ್ಪಡೆಯವರಿಗೆ ಸಲ್ತಕ್ಕಂಥದ್ದು ನೋಡ್ತೀವಿ. ಈ ಮೂಲಕ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಗ್ತದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದರ ಪ್ರಮುಖ ಘೋಷಣೆಗಳನ್ನು ನಾವು ನೋಡ್ತಾ ಬರೋಣ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅನುಷ್ಠಾನಗೊಳಿಸುವ ಕಾರ್ಯಕ್ರಮಗಳನ್ನು ಟೆಂಡರ್ ಮೂಲಕವೇ ಕಾರ್ಯಗತಗೊಳಿಸಬೇಕಂತಕ್ಕಂಥದ್ದು ಈ ಸಮಿತಿಯ ಶಿಫಾರಸಾಗಿದೆ ಅಂತ ಹೇಳ್ತೀವಿ. ಇದರ ಪ್ರಮುಖ ನ್ಯಾಯ ಪಂಚಾಯತಿಗಳನ್ನು ಅಸ್ತಿತ್ವಕ್ಕೆ ತರಬೇಕಂತಕ್ಕಂಥದ್ದು ಇದರ ಮೂಲ ಧ್ಯೇಯೋದ್ದೇಶ ಅಂತ ಹೇಳ್ತೀವಿ. ಈ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಬಿಡುಗಡೆಯಾಗುವ ಹಣವು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕವೇ ವಿತರಣೆ ಆಗಬೇಕಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಭೂ ಆಧಾರಿತ ಕಾರ್ಯಕ್ರಮಗಳನ್ನು ಕ್ರೋಢೀಕರಿಸುವ ಮೂಲ ಧ್ಯೇಯೋದ್ದೇಶ ಹೊಂದಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಮತ್ತು ಭೂ ಆಧಾರಿತ ಕಾರ್ಯಕ್ರಮಗಳನ್ನು ಕ್ರೋಢೀಕರಣಗೊಳಿಸುವುದು ಉದ್ದೇಶವಾಗಿದೆ. ನಂತರದ ದಿನಗಳಲ್ಲಿ ಪ್ರಾದೇಶಿಕ ಅಸಮತೋಲನ ಸರಿಪಡಿಸುವ ಮೂಲಕ ಯೋಜನೆಯನ್ನು ರೂಪಿಸಿ ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳನ್ನು ಒಳಗೊಂಡಿಸುವುದು ಇದರ ಉದ್ದೇಶ ಅಥವಾ ಮೂಲ ಧ್ಯೇಯೋದ್ದೇಶ ಅಂತ ಹೇಳ್ತೀವಿ. ಅಕ್ಷರ ದಾಸೋಹ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾಯಿಸುವುದು ಮೂಲ ಉದ್ದೇಶ ಅಂತ ಹೇಳ್ತೀವಿ. ಈ ಗ್ರಾಮ ಪಂಚಾಯಿತಿಯ ಆಡಳಿತ ವ್ಯವಸ್ಥೆಯನ್ನು ಬಲಗೊಳಿಸುವುದು ಅಂತ ಹೇಳ್ತೀವಿ. ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು ಮತ್ತು ತಮ್ಮ ಹೊಣೆಗಾರಿಕೆಯನ್ನು ಕ್ರಮಬದ್ಧವಾಗಿ ನಿರ್ವಹಿಸಲು ಲೋಕಾಯುಕ್ತರ ಅಧೀನದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂಬಡ್ಸ್ಮನ್ ಸಂಸ್ಥೆಯನ್ನು ಸ್ಥಾಪಿಸುವ ಗುರಿಯನ್ನು ಈ ಕರ್ನಾಟಕ ಅಧಿನಿಯಮ ಕಾಯ್ದೆ 1993 ಹೊಂದಿತ್ತು ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ತೀವಿ ಅಂತ ಹೇಳ್ತಾ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿಗಳ ಪುನರ್ ವಿಂಗಡಣಾ ಸಮಿತಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಗ್ರಾಮ ಪಂಚಾಯಿತಿಗಳ ಪುನರ್ರಚನಾ ಸಮಿತಿ ಅಂತಕ್ಕಂಥದ್ದನ್ನು ಅಥವಾ ಪುನರ್ ವಿಂಗಡಣಾ ಸಮಿತಿ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಇದು ಕರ್ನಾಟಕ ಸರ್ಕಾರವು 2011 ಜನಗಣತಿ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿಗಳನ್ನು ಪುನರ್ ವಿಂಗಡಿಸಲು ಶ್ರೀ ನಂಜುಂಡಯ್ಯ ಮಠ್ ರವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ನೇಮಕ ಮಾಡಿತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇದು ತನ್ನ ವರದಿಯನ್ನು 2014 ಅಕ್ಟೋಬರ್ನಲ್ಲಿ ನೀಡಿತು ಅಂತಕ್ಕಂಥದ್ದು ನೋಡ್ತೀವಿ. ಇದೇನಿದೆಯಲ್ಲ ಗ್ರಾಮ ಪಂಚಾಯಿತಿಗಳ ಪುನರ್ ವಿಂಗಡಣಾ ಸಮಿತಿಯು ಇದು 2011 ಜನಗಣತಿ ಆಧಾರದ ಮೇಲೆ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿಗಳನ್ನು ಪುನರ್ ವಿಂಗಡಿಸಲು ಶ್ರೀ ನಂಜುಂಡಯ್ಯ ಮಠ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ನೇಮಕ ಮಾಡ್ತಾ ಬರ್ತಾರೆ. ಇದು ತನ್ನ ವರದಿಯನ್ನು 2014 ಅಕ್ಟೋಬರ್ನಲ್ಲಿ ನೀಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ವರದಿಯಲ್ಲಿ ಏನು ಮುಖ್ಯ ಅಂಶಗಳು ಇರ್ತವೋ ಇದರ ಪ್ರಮುಖ ಉದ್ದೇಶಗಳನ್ನು ಈ ಕೆಳಗಿನಂತೆ ನೋಡ್ತಾ ಬರೋಣ. ಫಸ್ಟ್ ಒಂದು ಬಂದುಬಿಟ್ಟು ರಾಜ್ಯದಲ್ಲಿ ಹೊಸದಾಗಿ 439 ಗ್ರಾಮ ಪಂಚಾಯಿತಿಗಳನ್ನು ಸೃಷ್ಟಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳ ಸಂಖ್ಯೆಯನ್ನು 6068ಕ್ಕೆ ಹೆಚ್ಚಿಸುವುದು ಅಂತ ಹೇಳ್ತೀವಿ. ನಂತರದಲ್ಲಿ 10,000ಕ್ಕೂ ಮೀರಿದ ಜನಸಂಖ್ಯೆ ಇರುವ ಸುಮಾರು 50 ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಗಳಾಗಿ ರೂಪಿಸುವ ಒಂದು ಉದ್ದೇಶಗಳನ್ನು ಹೊಂದಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. 5,000ರಿಂದ 7,000ವರೆಗೆ ಜನಸಂಖ್ಯೆ ಹೊಂದರಂತೆ ಗ್ರಾಮ ಪಂಚಾಯಿತಿಗೆ ಮರು ವಿಂಗಡಣೆ ಮಾಡುವುದು ಇದರ ಉದ್ದೇಶ ಅಂತ ಹೇಳ್ತೀವಿ. ಜನಸಂಖ್ಯೆ ಕಡಿಮೆ ಇರುವ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಈ ಸಮಿತಿ 3,000ರಿಂದ 4,000ಕ್ಕೆ ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಈ ಜನಸಂಖ್ಯೆ ಏನು ಕಡಿಮೆ ಇರತಕ್ಕಂಥದ್ದಲ್ಲ, ಈ ಕರಾವಳಿ ಆಗಿರ್ಬೋದು ಅಥವಾ ಈ ಮಲೆನಾಡು ಪ್ರದೇಶಗಳಲ್ಲಿ 3,000ರಿಂದ 4,000ವರೆಗೆ ಈ ಜನಸಂಖ್ಯೆಯ ಮಿತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಆದರೆ ಅದೇ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಆಗಿರ್ಬೋದು, ಈ ಕಡೆ ಬೆಂಗಳೂರು ಆಗಿರ್ಬೋದು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಗದಗ ಮತ್ತಪ್ಪ ಅಂದರೆ ಈ ಕಡೆ ವಿಜಯಪುರ, ಕಲಬುರಗಿ ಆಗಿರ್ಬೋದು, ನಾರ್ಮಲ್ ಡಿಸ್ಟ್ರಿಕ್ನಲ್ಲಿ 5,000ರಿಂದ 7,000ವರೆಗೆ ಜನಸಂಖ್ಯೆ ಹೊಂದರಂತೆ ಈ ಗ್ರಾಮ ಪಂಚಾಯಿತಿಗಳ ಮರು ವಿಂಗಡಣೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಜನಸಂಖ್ಯೆ ಕಡಿಮೆ ಇರುವ ಈ ಕರಾವಳಿ ಜಿಲ್ಲೆ ಆಗಿರ್ಬೋದು ಅಥವಾ ಮಲೆನಾಡಿನ ಜಿಲ್ಲೆಗಳಲ್ಲಿ 3,000ರಿಂದ 4,000ಕ್ಕೆ
ಈ ಮಿತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳ್ತೀವಿ. ಈ ಕಡೆ ಎಲ್ಲ 3,000-4,000 ಆಗಿದ್ದರೆ ನಾರ್ಮಲ್ ಡಿಸ್ಟ್ರಿಕ್ನಲ್ಲಿ 5,000-7,000 ಜನಸಂಖ್ಯೆಗೆ ಮಿತಿಯನ್ನು ಹೇರಲಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಸಮಿತಿ ಪ್ರಮುಖ ಶಿಫಾರಸುಗಳನ್ನು ನೋಡ್ತಾ ಬರೋಣ. ಗ್ರಾಮ ಸಭೆ ಆಗಿರ್ಬೋದು ಅಥವಾ ವಾರ್ಡ್ ಸಭೆಗಳ ಜೊತೆಗೆ ತುಳಿತಕ್ಕೊಳಗಾದ ವರ್ಗಗಳ ಹಿತರಕ್ಷಣೆ ಮಾಡುವ ಸಲುವಾಗಿ ಜನವಸತಿ ಸಭೆಗಳನ್ನು ಕಡ್ಡಾಯಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಪಂಚಾಯತ್ ರಾಜ್ ಲೋಕಾಯುಕ್ತನ ಸ್ಥಾಪಿಸುವುದು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನವನ್ನು ನೀಡುವುದು, ಅದೇ ರೀತಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು ಮತ್ತು ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷರ ಅವಧಿಯನ್ನು 5 ವರ್ಷಕ್ಕೆ ಹೆಚ್ಚಿಸುವುದಾ ಇದರ ಪ್ರಮುಖ ಉದ್ದೇಶ ಅಂತ ಹೇಳ್ತೀವಿ. ಇದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ 3 ವರ್ಷದೊಳಗೆ ಅವಿಶ್ವಾಸ ಮಂಡನೆ ಆಗಿರುವುದು ಇದು ಅವಕಾಶ ಇರಬಾರ್ದಕ್ಕಂಥದ್ದನ್ನು ಈ ಸಮಿತಿಯ ಪ್ರಮುಖ ಉದ್ದೇಶವಾಗಿದೆ ಅಂತ ನಾವು ನೋಡ್ತಾ ಬರ್ತೀವಿ. ಈ ಪಂಚಾಯಿತಿ ವ್ಯಾಪ್ತಿಯ ಜಾತಿವಾರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನೀಡಿ ಅದನ್ನು 10 ವರ್ಷಗಳವರೆಗೂ ಮೀಸಲಾಗಿರಬೇಕಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನದಾರಲ್ಲ, ಈ CEO ಅಂತ ಕರಿತೀವಿ. ಈ ಹುದ್ದೆಗೆ IAS ಅಧಿಕಾರಿಯನ್ನು ನೇಮಿಸಬೇಕು ಅಂತಕ್ಕಂಥದ್ದು ಈ ಸಮಿತಿಯ ಶಿಫಾರಸಿನ ಪ್ರಮುಖ ಉದ್ದೇಶ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮೀಸಲಾತಿ ನಿಗದಿಪಡಿಸಿದ ಅಥವಾ ನಿಗದಿ ಮಾಡುವ ಅಧಿಕಾರವನ್ನು ರಾಜ್ಯ ಸರ್ಕಾರದಿಂದ ಚುನಾವಣಾ ಆಯೋಗಕ್ಕೆ ನೀಡಬೇಕಂತಕ್ಕಂಥದ್ದು ತಿಳಿಸ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಂಚಾಯತ್ ಸದಸ್ಯರು ಅಥವಾ ಪ್ರತಿ ವರ್ಷವೂ ಆಸ್ತಿ ಘೋಷಣೆಯನ್ನು ಮಾಡ್ತಾ ಬರುವುದು ಮೂಲ ಉದ್ದೇಶವಾಗಿದೆ ಅಂತ ಹೇಳ್ತೀವಿ. ಜಿಲ್ಲಾ ಯೋಜನಾ ಸಮಿತಿಯಂತೆ ತಾಲೂಕು ಯೋಜನಾ ಸಮಿತಿಯನ್ನು ರಚಿಸಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. ಈ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ತನ್ನ ಅಧೀನದಲ್ಲಿ ಅಧಿಕಾರಿಗಳ ಮೌಲ್ಯಮಾಪನವನ್ನು ಅಥವಾ ವರದಿಯನ್ನು ಬರೆಯುವ ಅಧಿಕಾರವನ್ನು ನೀಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಬರ್ತದೆ. ಈ ರಾಜ್ಯ ಚುನಾವಣಾ ಅಥವಾ ರಾಜ್ಯ ಆಯೋಗವು ವೆಚ್ಚದಲ್ಲಿ 30% ನಷ್ಟಗಳನ್ನು ಗ್ರಾಮಗಳ ಅಭಿವೃದ್ಧಿಗೆ ಮೀಸಲಿಡಬೇಕು ಮತ್ತು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಈ ಸಮಿತಿಯ ಶಿಫಾರಸಿನ ಒಂದು ಪ್ರಮುಖ ಅಂಶಗಳಾಗಿವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಏನು ನೋಡಿದೀವಲ್ಲ ಈ 13 ಅಂಶಗಳನ್ನು ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಬರೋಣ. ಯಾಕಪ್ಪ ಅಂತಂದರೆ KS 2018ರಲ್ಲಿ ನಡೆದಿರ್ತಕ್ಕಂಥ KS ಪರೀಕ್ಷೆಯಲ್ಲಿ ಇದೇ ರೀತಿಯಾಗಿ ಹೇಳಿಕೆಗಳ ರೂಪದ ಪ್ರಶ್ನೆಗಳನ್ನು ಕೇಳಿದ್ದ. ಸೊ ಅದ ಕಾರಣಕ್ಕಾಗಿ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಬರ್ತೀನಿ. ಗ್ರಾಮ ಸಭೆ ಆಗಿರ್ಬೋದು ಅಥವಾ ವಾರ್ಡ್ ಸಭೆಗಳ ಜೊತೆಗೆ ತುಳಿತಕ್ಕೊಳಗಾದ ವರ್ಗಗಳ ಹಿತರಕ್ಷಣೆ ಮಾಡುವ ಸಲುವಾಗಿ ಈ ಜನವಸತಿ ಸೌಲಭ್ಯಗಳನ್ನು ಕಡ್ಡಾಯಗೊಳಿಸೋದಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಪಂಚಾಯತ್ ರಾಜ್ ಲೋಕಾಯುಕ್ತರುಗಳನ್ನು ಸ್ಥಾಪಿಸ್ತಕ್ಕಂಥದ್ದು ನೋಡ್ತೀವಿ. ಈ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನವನ್ನು ನೀಡ್ತಕ್ಕಂಥದ್ದು ನೋಡ್ತೀವಿ. ಈ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷರ ಅವಧಿಯನ್ನು 5 ವರ್ಷಕ್ಕೆ ಹೆಚ್ಚಿಸ್ತಾರೆ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ 3 ವರ್ಷಗಳವರೆಗೆ ಅವಿಶ್ವಾಸ ಮಂಡನೆಗೆ ಅವಕಾಶ ಇರಬಾರ್ದಕ್ಕಂತಕ್ಕಂಥದ್ದನ್ನು ತಿಳಿಸ್ತದೆ. ಈ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಜಾತಿವಾರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನೀಡಿ ಅದನ್ನು 10 ವರ್ಷಗಳವರೆಗೆ ಮೀಸಲಿಡಬೇಕಂತಕ್ಕಂಥದ್ದನ್ನು ತಿಳಿಸ್ತಾ ಬರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CEO ಏನಿರ್ತಾರಲ್ಲ, ಈ ಹುದ್ದೆಗೆ IAS ಅಧಿಕಾರಿನ ನೇಮಕ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮೀಸಲಾತಿ ನಿಗದಿ ಮಾಡುವ ಅಧಿಕಾರವನ್ನು ಈ ಸರ್ಕಾರದಿಂದ ಚುನಾವಣಾ ಆಯೋಗಕ್ಕೆ ನೀಡಬೇಕಂತಕ್ಕಂಥದ್ದು ತಿಳಿಸ್ತದೆ. ಈ ಜಿಲ್ಲಾ ಪಂಚಾಯತ್ ಸದಸ್ಯರು ಪ್ರತಿ ವರ್ಷವೂ ತಮ್ಮ ಆಸ್ತಿಯನ್ನು ಘೋಷಣೆ ಮಾಡಬೇಕಂತಕ್ಕಂಥದ್ದು ತಿಳಿಸ್ತದೆ. ಜಿಲ್ಲಾ ಯೋಜನಾ ಅಥವಾ ತಾಲೂಕು ಯೋಜನಾ ಸಮಿತಿಯನ್ನು ರಚಿಸಬೇಕಂತಕ್ಕಂಥದ್ದು ತಿಳಿಸ್ತದೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ತನ್ನದೇ ಆದ ಅಧೀನ ಅಧಿಕಾರಿಗಳ ಮೌಲ್ಯಮಾಪನ ವರದಿಯನ್ನು ಬರೆಯುವ ಅಧಿಕಾರವು ನೀಡಬೇಕಂತಕ್ಕಂಥದ್ದು ಈ ಸಮಿತಿಯ ಮೂಲ ಉದ್ದೇಶ ಅಂತಕ್ಕಂಥದ್ದನ್ನು ನಾವು ಬರ್ತೀವಿ. ರಾಜ್ಯ ಯೋಜನಾ ವೆಚ್ಚದಲ್ಲಿ 30% ನಷ್ಟವನ್ನು ಗ್ರಾಮಗಳ ಅಭಿವೃದ್ಧಿ ಮೀಸಲಿಡಬೇಕಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಕಡ್ಡಾಯವಾಗಿ ಜಾರಿ ತರಬೇಕಂತಕ್ಕಂಥದ್ದು ಈ ಸಮಿತಿಯ ಉದ್ದೇಶ ಆಗಿದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ರಮೇಶ್ ಕುಮಾರ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಕರ್ನಾಟಕದ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 2015 ಜಾರಿಗೆ ತರುವ ಮೂಲಕ ಇವರ ಶಿಫಾರಸುಗಳನ್ನು ಜಾರಿಗೆ ತಂದಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಾರ್ಹವಾದ ಒಂದು ಅಂಶವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಈ ಜನವಸತಿ ಸಭೆ ಆಗಿರ್ಬೋದು, ವಾರ್ಡ್ ಸಭೆ ಆಗಿರ್ಬೋದು ಅಥವಾ ಗ್ರಾಮ ಸಭೆಗಳನ್ನು ಗ್ರಾಮ ಸ್ವರಾಜ್ಯನ ಘಟಕಗಳೆಂದು ವ್ಯಾಖ್ಯಾನಿಸಲಾಗಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದು ಪ್ರಕರಣ 3ರಲ್ಲಿ ತಿಳಿಸ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಜನವಸತಿ ಸ್ವಭಾವದ
ಪ್ರಮುಖ ಕಾರ್ಯ ವಾರ್ಡ್ ಸಭಾ ಅಥವಾ ಗ್ರಾಮ ಸಭಾಗಳಿಗೆ ನೆರವು ನೀಡುವುದಾಗಿದೆ ಅಂತಕ್ಕಂಥದ್ದು ನೋಡ್ತೀವಿ. ಈ ಜನವಸತಿ ಸಭಾವು ಕೊನೆಯ ಪಕ್ಷ 6 ತಿಂಗಳಿಗೊಮ್ಮೆ ಸಭೆ ಕರೆತಕ್ಕಂಥದ್ದು. ಮತ್ತು ಜನವಸತಿ ಸಭೆಯು ಗ್ರಾಮ ಸಭೆಯ ಕನಿಷ್ಠ 1 ತಿಂಗಳ ಮೊದಲು ಸೇರಬೇಕಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ಜನವಸತಿ ಪ್ರದೇಶಗಳನ್ನು ಪ್ರತಿನಿಧಿಸುವ ವಾರ್ಡಿನ ಚುನಾಯಿತರಾದ ಸದಸ್ಯರನ್ನು ಜನವಸತಿ ಸಭೆಯ ಅಧ್ಯಕ್ಷತೆ ವಹಿಸಬೇಕು. ಒಟ್ಟು ಮತದಾರರ ಪೈಕಿ ಕನಿಷ್ಠ 1/5 ಸದಸ್ಯರು ಅಥವಾ 20 ಸದಸ್ಯರು, ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಸದಸ್ಯರ ಸಂಖ್ಯೆನ ಜನವಸತಿ ಸಭೆಗೆ ಕೋರಂ ಆಗಿರಬೇಕಂತಕ್ಕಂಥದ್ದು ನಾವು ತಿಳಿಸ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ವಾರ್ಡ್ ಸಭಾ ತನ್ನ ಕಾರ್ಯಕಲಾಪಗಳಿಗೆ ನಿರ್ವಹಣೆಗೆ 6 ತಿಂಗಳಲ್ಲಿ 1 ಬಾರಿ ಸಭೆ ಸೇರಬೇಕು ಮತ್ತು ವಾರ್ಡ್ನ ಸಭಾ ಸದಸ್ಯರು ಗ್ರಾಮ ಸಭೆಯ ಕನಿಷ್ಠ 1 ತಿಂಗಳ ಮೊದಲು ಸಭೆ ಸೇರಬೇಕು ಅಂತಕ್ಕಂಥದ್ದು ತಿಳಿಸ್ತದೆ. ಈ ವಾರ್ಡ್ ಸಭೆಯ ಅಧ್ಯಕ್ಷತೆಯನ್ನು ಆ ವಾರ್ಡ್ನ ಪ್ರದೇಶದಿಂದ ಚುನಾಯಿತರಾದ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ವಹಿಸಬೇಕು. ವಾರ್ಡ್ನ ಒಟ್ಟು ಮತದಾರರ ಕನಿಷ್ಠ 1/5 ಅಥವಾ ಅದರ 20% ಸದಸ್ಯರು, ಇವರುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಸದಸ್ಯರು ವಾರ್ಡ್ನ ಸಭಾ ಕೋರಂಗೆ ಹಾಜರಾಗಿರಬೇಕಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬರ್ತೀವಿ. ಗ್ರಾಮ ಪಂಚಾಯತ್ನ ಅಧ್ಯಕ್ಷನು ಅಥವಾ ಎಲ್ಲ ಗ್ರಾಮ ಸಭೆಗಳ ಮೊದಲ ಸಭೆಯನ್ನು ಸಾಧ್ಯವಾಗಬಹುದಾದಷ್ಟು 60 ದಿನಗಳ ಒಳಗೆ ಕರೆಯಬೇಕು. ಗ್ರಾಮ ಪಂಚಾಯಿತಿ ಅಧ್ಯಕ್ಷನು ಸಭೆಯನ್ನು ಕರೆಯಲು ವಿಫಲವಾದರೆ ಕಾರ್ಯನಿರ್ವಹಣಾಧಿಕಾರಿಯು ಗ್ರಾಮ ಪಂಚಾಯಿತಿ ಸಭೆಯನ್ನು ಕರೆಯತಕ್ಕದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸರ್ಕಾರದ ಸಾಮಾನ್ಯ ಅಥವಾ ವಿಶೇಷ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಪ್ರದೇಶವೆಂದು ಘೋಷಿಸಿ ಅದರ ಕೇಂದ್ರ ಸ್ಥಾನಮಾನವನ್ನು ನಿಗದಿಪಡಿಸತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಬರ್ತೀವಿ. ಜಿಲ್ಲಾಧಿಕಾರಿಯು 5,000ಕ್ಕಿಂತ ಕಡಿಮೆ ಇಲ್ಲದೆ ಮತ್ತು 7,000ಕ್ಕಿಂತ ಹೆಚ್ಚು ಇಲ್ಲದ ಜನಸಂಖ್ಯೆಯನ್ನು ಹೊಂದಿರುವ ಒಂದು ಗ್ರಾಮವನ್ನು ಅಥವಾ ಗ್ರಾಮಗಳ ಗುಂಪನ್ನು ಪಂಚಾಯತ ಎಂದು ಘೋಷಿಸುವ ಒಂದು ಮೂಲ ದೇಶದ ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇಷ್ಟು ಗ್ರಾಮ ಪಂಚಾಯಿತಿಗಳ ಸಂಬಂಧಪಟ್ಟಂತೆ ಮತ್ತು ಭಾರತದ ಗ್ರಾಮ ಪಂಚಾಯಿತಿಗಳ ಸಂಬಂಧಪಟ್ಟಂತೆ ಗ್ರಾಮೀಣ ಸ್ವರಾಜ್ಯ ಅಭಿವೃದ್ಧಿ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪಂಚಾಯತ್ ಅಭಿವೃದ್ಧಿ ಕಾಯ್ದೆಗಳಾಗಿರ್ಬೋದು, ಅದರ ಅಧಿನಿಯಮಗಳನ್ನು ನಾವು ನೋಡ್ತಾ ಬಂದೀವಿ ಈ ತರಗತಿಯಲ್ಲಿ. ಸೊ ಮುಂದುವರೆದು ಗ್ರಾಮೀಣ ಅಭಿವೃದ್ಧಿಯ ಪ್ರಮುಖ ಯೋಜನೆಗಳನ್ನು ನೋಡ್ತಾ ಬರ್ತೀವಿ. ಈ ಗ್ರಾಮೀಣ ಅಭಿವೃದ್ಧಿ ಏನಿದೆಯಲ್ಲ, ಇದರಿಂದ ಆಗಿರ್ತಕ್ಕಂಥ ಪ್ರಮುಖ ಯೋಜನೆಗಳ ಮತ್ತು ಮುಂದೆ ಆಗುವ ಪ್ರಮುಖ ಯೋಜನೆಗಳ ಬಗ್ಗೆ ನಾವು ನೋಡ್ತಾ ಬರೋಣ. ಆ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವಾಗಿರ್ಬೋದು ಮತ್ತು ರಾಜ್ಯ ಸರ್ಕಾರಗಳಾಗಿರ್ಬೋದು ಯಾವ ರೀತಿ ತಮ್ಮ ಹೊಣೆಯನ್ನು ಅಥವಾ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಬಂದಿದ್ದಾವೆ ಅಂತಕ್ಕಂಥದ್ದನ್ನು ಈ ತರಗತಿಯಲ್ಲಿ ಮುಂದುವರೆದು ನೋಡ್ತಾ ಬರೋಣ. ಈ ಗ್ರಾಮೀಣ ಅಭಿವೃದ್ಧಿಯ ಪ್ರಮುಖ ಯೋಜನೆಗಳನ್ನು ನೋಡ್ತಾ ಬರೋಣ. ಫಸ್ಟ್ ಒಂದು ಬಂದ್ಬಿಟ್ಟು ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನ ಅಂತಕ್ಕಂಥದ್ದನ್ನು ನೋಡ್ತೀವಿ. RGSA ಅಂತಕ್ಕಂಥದ್ದನ್ನು ಕರಿತೀವಿ ಇಂಗ್ಲೀಷ್ನಲ್ಲಿ. ಭಾರತ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯವು ರಾಜೀವ್ ಗಾಂಧಿ ಪಂಚಾಯತಿ ಸಶಕ್ತೀಕರಣ ಅಭಿಯಾನ ಯೋಜನೆಯನ್ನು 2012-13 ಸಾಲಿನಿಂದ ಜಾರಿಗೊಳಿಸಲಾಗಿತ್ತು. ಈ ಯೋಜನೆಯನ್ನು 2018-19 ಸಾಲಿನಿಂದ ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನ RGSA ಎಂಬ ಹೆಸರಿನಿಂದ ಅನುಷ್ಠಾನಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನವನ್ನು ಪಂಚಾಯತ್ ರಾಜ್ ಸಂಸ್ಥೆಗಳ ಸಾಮರ್ಥ್ಯಾಭಿವೃದ್ಧಿ ಆಗಿರ್ಬೋದು ಮತ್ತು ಬಲವರ್ಧನೆಗಾಗಿ ಹಾಲಿ ರಾಷ್ಟ್ರಾದ್ಯಂತ ಅನುಷ್ಠಾನಗೊಳಿಸುತ್ತಿರುವ ಈ ಪಂಚಾಯತ್ ಎಂಪವರ್ಮೆಂಟ್ ಆ್ಯಂಡ್ ಅಕೌಂಟಬಿಲಿಟಿ ಇನ್ಸ್ಟಿಟ್ಯೂಟ್ ಸ್ಕೀಮ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಹಾಗೂ ಪಂಚಾಯತ್ ಮಹಿಳಾ ಯುವಶಕ್ತಿ ಅಭಿಯಾನ ಯೋಜನೆಗಳಲ್ಲಿನ ಸಾಮರ್ಥ್ಯ ಅಭಿವೃದ್ಧಿ ಚಟುವಟಿಕೆಗಳು ಸೇರಿದಂತೆ ಎಲ್ಲ ಯೋಜನೆಗಳನ್ನು ಸಮ್ಮಿಲನಗೊಳಿಸಬೇಕಂತಕ್ಕಂಥದ್ದು ಈ ಸಮಿತಿಯ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ತೀವಿ. ಈ ಯೋಜನೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ 60:40 ವೆಚ್ಚದಲ್ಲಿ ಭರಿಸಬೇಕಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ 60% ಹಣವನ್ನು ಭರಿಸಿದರೆ ಕೇಂದ್ರ ಸರ್ಕಾರವು 40% ವೆಚ್ಚವನ್ನು ಭರಿಸ್ತಕ್ಕಂಥದ್ದು ಈ ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನದ ಮೂಲ ಧ್ಯೇಯೋದ್ದೇಶ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕುಡಿಯುವ ನೀರು ಅಂತ ಹೇಳ್ತೀವಿ. ಈ ಗ್ರಾಮೀಣ ಕುಟುಂಬಗಳಿಗೆ ಸುರಕ್ಷಿತ ಕುಡಿಯುವ ನೀರು, ಕಳವೆ ನೀರು, ಪ್ರತಿ ವ್ಯಕ್ತಿಗೆ ಪ್ರತಿದಿನ ತಲಾ 70 ಲೀಟರ್ ನೀರು ಸರಬರಾಜು ಮಾಡುವುದರಲ್ಲಿ ಮತ್ತು ಹೆಚ್ಚಿನ ಜನಸಂಖ್ಯೆಗೆ ಅನುಗುಣ ಹೆಚ್ಚಿನ ಸೇವಾ ಮಟ್ಟದೊಂದಿಗೆ ಒದಗಿಸುವ ಒಂದು ಪ್ರಮುಖ ಮಧ್ಯಂತರ ಅಳತೆಯಂತೆ ಪ್ರತಿ ವ್ಯಕ್ತಿಗೆ ಪ್ರತಿದಿನ ತಲಾ 55 ಲೀಟರ್ ನೀರನ್ನು ಅವಶ್ಯಕತೆ ಇರತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ಒಂದು ಈ ವರದಿಯನ್ನು ನೀಡಿದೆ ಅಂತಕ್ಕಂಥದ್ದು ನೋಡ್ತೀವಿ. ಫಸ್ಟ್ ಒಂದು ಬಂದುಬಿಟ್ಟು ಜಲ ಜೀವನ ಮಿಷನ್ ಅಂತ ಹೇಳ್ತೀವಿ.
ಈ ಜಲ ಜೀವನ್ ಮಿಷನ್ ಏನಿದೆಯಲ್ಲ ಇದು ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಪ್ರತಿ ಗ್ರಾಮೀಣ ಕುಟುಂಬಗಳಿಗೆ ಸಾಕಷ್ಟು ಪ್ರಮಾಣದ ಶುದ್ಧ ಕುಡಿಯುವ ನೀರನ್ನು ಪೂರೈಸುವ ಉದ್ದೇಶದಿಂದ ಭಾರತ ಸರ್ಕಾರವು 2019ರಲ್ಲಿ ಜಲ ಜೀವನ್ ಮಿಷನ್ ಎಂಬ ಯೋಜನೆಯನ್ನು ಆರಂಭಿಸ್ತಾ ಬರ್ತಾರೆ. ಇದು 2024ರ ಒಳಗಾಗಿ ಗ್ರಾಮೀಣ ಭಾಗದ ಪ್ರತಿಯೊಂದು ಕುಟುಂಬಗಳಿಗೆ ಕೈಗೆಟುಕುವ ಸೇವಾ ವಿತರಣಾ ದರ ನೀಡಿ ನಿಯಮಿತವಾಗಿ ಮತ್ತು ದೀರ್ಘಕಾಲೀನ ಆಧಾರದ ಮೇಲೆ ನಿಗದಿತ ಗುಣಮಟ್ಟದಲ್ಲಿ ಕೊಳಾಯಿ ಮೂಲಕ ಕುಡಿಯುವ ನೀರನ್ನು ಒದಗಿಸುವುದು ಈ ಯೋಜನೆ ಪ್ರಮುಖ ಉದ್ದೇಶವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಇದರಿಂದ ಕೇಂದ್ರ ಪುರಸ್ಕೃತ ಯೋಜನೆಯಾದ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ಗಂಗೆ ಎಂಬ ಯೋಜನೆಯನ್ನು ಆರಂಭಿಸಿದ್ದು, ಸದರಿ ಯೋಜನೆಯು ರಾಜ್ಯ ಗ್ರಾಮೀಣ ಮತ್ತು ಭಾಗದ ಪ್ರತಿಯೊಂದು ಕುಟುಂಬಗಳಿಗೆ ಪ್ರತಿ ವ್ಯಕ್ತಿಗೆ ಪ್ರತಿದಿನ 55 ಲೀಟರ್ನಂತೆ ಕೊಳಾಯಿ ಮೂಲಕ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಗ್ರಾಮೀಣ ನೈರ್ಮಲ್ಯ ಅಂತ ಹೇಳ್ತೀವಿ. 1985ರಿಂದಲೂ ಭಾರತ ಸರ್ಕಾರ ಹಾಗೂ ವಿದೇಶಿ ಸಂಸ್ಥೆಗಳಾದ ಡಾಕ್ಟರ್ ನೀಡಾ, ರಾಯಲ್ ನೆದರ್ಲ್ಯಾಂಡ್, ವಿಶ್ವ ಬ್ಯಾಂಕ್, ಯುನಿಸೆಫ್ ಮುಂತಾದವುಗಳ ನೆರವಿನೊಂದಿಗೆ ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ನಿರ್ಮಲ ಗ್ರಾಮ ಅಂತ ಹೇಳ್ತೀವಿ. ಈ ಗ್ರಾಮೀಣ ಸ್ವಚ್ಛತೆಗೆ ವಿಶೇಷ ಒತ್ತು ನೀಡುವ ಹಿನ್ನೆಲೆಯಲ್ಲಿ 1995ರಲ್ಲಿ ನಿರ್ಮಲ ಗ್ರಾಮ ಯೋಜನೆಯನ್ನು ಜಾರಿಗೆ ತಂದು 8 ವರ್ಷಗಳ ಕಾಲ ಅನುಷ್ಠಾನಗೊಳಿಸತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸಂಪೂರ್ಣ ಸರ್ವೋಚ್ಚ ಆಂದೋಲನ. ಇದು ಕೇಂದ್ರ ಸರ್ಕಾರದ ಸಂಪೂರ್ಣ ಸರ್ವೋಚ್ಚ ಆಂದೋಲನವು 2005ರಿಂದ ಸ್ಟಾರ್ಟ್ ಆಗಿ 2012ರವರೆಗೆ ಜಾರಿಯಲ್ಲಿತ್ತು ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನಿರ್ಮಲ ಭಾರತ್ ಅಭಿಯಾನ ಅಂತ ಹೇಳ್ತೀವಿ. ಈ ಆಂದೋಲನವು ನಿರ್ಮಲ ಭಾರತ್ ಅಭಿಯಾನ ಎಂಬುದಾಗಿ ಏಪ್ರಿಲ್ 2012ರಿಂದ ಅನುಷ್ಠಾನದಲ್ಲಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಸ್ವಚ್ಛ ಭಾರತ ಅಭಿಯಾನ. ಇದೇನಿದೆಯಲ್ಲ ಇದು ಸ್ವಚ್ಛ ಭಾರತ ಅಭಿಯಾನ ಇಡೀ ವಿಶ್ವದಲ್ಲಿ ಒಂದು ತನ್ನದೇ ಆದ ಹೆಸರನ್ನು ಮೂಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಅದರಲ್ಲಿಯೂ ಭಾರತದಲ್ಲಿಯೂ ಒಂದು ಮಹತ್ತರವಾದ ಬದಲಾವಣೆ ತರಲಿಕ್ಕೆ ಒಂದು ಸಹಾಯಕವಾದ ಒಂದು ಯೋಜನೆ ಆಗಿದೆ ಅಂತಕ್ಕಂಥ ಅಥವಾ ಅಭಿಯಾನ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಈ ಸ್ವಚ್ಛ ಭಾರತ ಅಭಿಯಾನವನ್ನು 2014ರ ಅಕ್ಟೋಬರ್ 2ರಂದು ಪ್ರಾರಂಭಿಸಲಾಗಿತ್ತು. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯ ಗುಣಮಟ್ಟದ ಜೀವನದಲ್ಲಿ ಸುಧಾರಣೆ ಮಾಡುವುದು, ಪ್ರೋತ್ಸಾಹಿಸುವುದು, ಶುಚಿತ್ವ, ನೈರ್ಮಲ್ಯ ಮತ್ತು ತೆರೆದ ಮಲವಿಸರ್ಜನೆ ಪದ್ಧತಿಯನ್ನು ತೆಗೆದುಹಾಕುವುದು, ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಕುಟುಂಬ, ಶಾಲೆ, ಅಂಗನವಾಡಿಗಳಲ್ಲಿ ಶೌಚಾಲಯ ಸೌಲಭ್ಯಗಳನ್ನು ಇರುವುದು ಖಚಿತಪಡಿಸುವುದೇ ಈ ಸ್ವಚ್ಛ ಭಾರತ್ ಅಭಿಯಾನದ ಮೂಲ ಉದ್ದೇಶ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಇದಿಷ್ಟು ಇವತ್ತಿನ ತರಗತಿಯ ಒಂದು ವಿಡಿಯೋ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಕ್ವಿಕ್ಕಾಗಿ ರಿವಿಷನ್ ಮಾಡೋದಾದರೆ ಈ ರಮೇಶ್ ಕುಮಾರ್ ಸಮಿತಿ ಆಗಿರ್ಬೋದು, ಈ ರಮೇಶ್ ಕುಮಾರ್ ಸಮಿತಿಯ ನಂತರ ಗ್ರಾಮೀಣ ಅಭಿವೃದ್ಧಿಯ ಪ್ರಮುಖ ಯೋಜನೆಗಳಾಗಿರ್ಬೋದು, ಅದರಲ್ಲಿ ಯಾವುದಪ್ಪ ಅಂತಂದ್ರೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಆಗಿರ್ಬೋದು, RGSA ಆಗಿರ್ಬೋದು, ರಾಜೀವ್ ಗಾಂಧಿ ಪಂಚಾಯತ್ ಸಶಕ್ತೀಕರಣ ಅಭಿಯಾನ ಯೋಜನೆಯನ್ನು 2012ರಿಂದ 2013ನೇ ಸಾಲಿನಿಂದ ಜಾರಿಗೊಳಿಸಲಾಗಿದೆ. ಇದು ಈ ಪ್ರಸ್ತುತ ಯೋಜನೆಯನ್ನು 2018-19 ಸಾಲಿನಿಂದ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಅಂತಕ್ಕಂಥದ್ದನ್ನು RGSA ಎಂಬ ಒಂದು ಹೆಸರಿನಡಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಇದು ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನವನ್ನು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಬಲವರ್ಧನೆಗಾಗಿ ಹಾಲಿ ರಾಷ್ಟ್ರಾದ್ಯಂತ ಅನುಷ್ಠಾನಗೊಳಿಸುತ್ತಿರುವ ಈ ಪಂಚಾಯತ್ ಎಂಪವರ್ಮೆಂಟ್ ಆ್ಯಂಡ್ ಅಕೌಂಟಬಿಲಿಟಿ ಇನ್ಸೆಂಟಿವ್ ಸ್ಕೀಮ್ ಹಾಗೂ ಪಂಚಾಯತ್ ಮಹಿಳಾ ಯುವಶಕ್ತಿ ಅಭಿಯಾನ ಯೋಜನೆಯಲ್ಲಿ ಸಾಮರ್ಥ್ಯ ಅಭಿವೃದ್ಧಿ ಚಟುವಟಿಕೆಗಳನ್ನು ಸೇರಿದಂತೆ ಎಲ್ಲ ಯೋಜನೆಗಳನ್ನು ಸಮ್ಮಿಲನಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು 40ರಷ್ಟು ಹಣದ ಸಹಾಯ ಅಥವಾ ಧನ ಸಹಾಯವನ್ನು ಮಾಡಿದರೆ ರಾಜ್ಯ ಸರ್ಕಾರವು 60ರಷ್ಟು ವೆಚ್ಚವನ್ನು ಭರಿಸಬೇಕಂತಕ್ಕಂಥದ್ದು ತಿಳಿಸ್ತಾ ಬರ್ತದೆ. ಅಂದರೆ ಅಪ್ಪ ಅಂತಂದ್ರೆ ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದ್ರೆ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಬೇಕಾದರೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯವನ್ನು ನಿರ್ಮಾಣ ಮಾಡಬೇಕಾದರೆ ಅದಕ್ಕೆ ಕೇಂದ್ರ ಸರ್ಕಾರವು ಟೋಟಲಾಗಿ 1 ಲಕ್ಷ ಖರ್ಚಾದರೆ ಅದಕ್ಕೆ ಕೇಂದ್ರ ಸರ್ಕಾರವು 40,000 ರೂಪಾಯಿಗಳನ್ನು ಕೊಡ್ತದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರವು ಉಳಿದ 60,000 ರೂಪಾಯಿಗಳ ವೆಚ್ಚದಲ್ಲಿ ಒಂದು ಗ್ರಂಥಾಲಯವನ್ನು ನಿರ್ಮಿಸ್ತಾ ಬರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಇದು ಗ್ರಾಮ ಪಂಚಾಯಿತಿಯ ಸ್ವರಾಜ್ ಅಭಿಯಾನದ ಉದ್ದೇಶ ಅಂತ ಹೇಳ್ತೀವಿ. ಅದೇ ರೀತಿ ಕುಡಿಯುವ ನೀರು ಸಂಬಂಧಪಟ್ಟಂತೆ
ಪ್ರತಿ ಮನೆ ಮನೆಗೆ ಗಂಗೆ ಎಂಬ ಯೋಜನೆಯನ್ನು ಪ್ರಾರಂಭಿಸಿದರು. ಅದು ಯಾವ ರೀತಿಯಾಗಿ ಯಶಸ್ವಿಯಾಗಿ ಜಾರಿಗೊಳ್ತು ಮತ್ತು ಪ್ರತಿ ವ್ಯಕ್ತಿಗೆ ತಲಾ 55 ಲೀಟರ್ ನೀರಿನ ಅವಶ್ಯಕತೆ ಇರುವುದು ಸಮಿತಿಯ ಶಿಫಾರಸಿನ ಮೂಲಕ ಈ ಜನರಿಗೆ ಕುಡಿಯುವ ನೀರು, ಗ್ರಾಮೀಣ ಜನರಿಗೆ ಕುಡಿಯುವ ನೀರು ಒದಗಿಸಲು ಒಂದು ಸೂಕ್ತ ಕ್ರಮವಾಗಿ ಮಾರ್ಪಟ್ಟಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಗ್ರಾಮೀಣ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳು ಸಹ ಜಾರಿಯಲ್ಲಿದ್ದು, ಇದು ಗ್ರಾಮೀಣಾಭಿವೃದ್ಧಿಯ ಮತ್ತು ಪಂಚಾಯತ್ ವಿಕಸನದ ಕುರಿತು ಹಲವಾರು ಕಾರ್ಯಕ್ರಮಗಳನ್ನು ತಿಳಿಸ್ತಾ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿದ್ದು, ಇಲ್ಲಿಯವರೆಗೆ ತರಗತಿಯ ವೀಕ್ಷಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನೀವು ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಬೆಂಬಲ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ತರಗತಿಯನ್ನು ಎಂಡ್ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.